ಪ್ರಾರ್ಥನೆಗೆ ಅನುಸಾರವಾಗಿ ದೇವತೆಗಳನ್ನು ಆರಂಭಿಸಿಕೊಂಡು ಗಣೇಶನನ್ನು ಆರಂಭಿಸಿಕೊಂಡು ಲಕ್ಷ್ಮೀ ತನಕ, ಸದ್ಯ ನಾವು ನೋಡಿದ್ದು ಚತುರ್ಮುಖ ಬ್ರಹ್ಮನ ತನಕ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅಂತ ಹೋಗಿದ್ದಾರೆ. ಪ್ರಾರ್ಥನೆ ಮಾಡಿದ್ದು ಯಾವುದರಿಂದ? ವೈದಿಕ ಮಂತ್ರದಿಂದ. ಯಾವುದರಿಂದ? ಪುರುಷ ಸೂಕ್ತದಿಂದ. ಹಾಗಾದರೆ ಚತುರ್ಮುಖ ಬ್ರಹ್ಮ ಏನು ಮಾಡಿದ್ದು? ಸೂಕ್ತವನ್ನು ಮುಂದಿಟ್ಟುಕೊಂಡು ದೇವರ ಪ್ರಾರ್ಥನೆಗೆ ಹೋದದ್ದು. ಬರೇ ಹೋದದ್ದು, ಅಲ್ಲಿ ನಿಂತುಕೊಂಡದ್ದು ಇಷ್ಟೇ ಅಲ್ಲ, ಮಾತಾಡಿದ. ಯಾವುದರ ಮೂಲಕ ಮಾತಾಡಿದ್ದು? ಮಾಧ್ಯಮ ಯಾವುದು? ದೇವರ ಜೊತೆ ಮಾತಾಡಲಿಕ್ಕೆ ಮಾಧ್ಯಮ ಯಾವುದು? ವೇದ ಮಂತ್ರ. ವೇದ ಮಂತ್ರ ಅಂದರೆ ವೇದ ಮಂತ್ರಗಳಿಗೆ ಅಭಿಮಾನಿನಿ ಲಕ್ಷ್ಮಿ. ಸಮಸ್ತ ವೇದ ಮಂತ್ರಗಳನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡವಳು ಶ್ರುತಿ ತತಿಗಳಿಗೆ ಅಭಿಮಾನಿನಿ ಲಕ್ಷ್ಮಿ. ಮುಂದೆ ಸ್ತುತಿಗಳಿಗೆ ಗೋಚರಿಸ ಅಂತ. ಹಾಗಾದರೆ ಲಕ್ಷ್ಮಿಯೂ ಬಂದಳು ಅಂತ ಅರ್ಥ. ಅಲ್ಲಿ ಲಕ್ಷ್ಮಿಯೂ ದೇವರನ್ನು ಪ್ರಾರ್ಥನೆ ಮಾಡಿದ್ದಳು ಅಂತ ಅರ್ಥ. ಹಾಗಾದರೆ ಗಣಪತಿಯನ್ನು ಆರಂಭಿಸಿಕೊಂಡು ಲಕ್ಷ್ಮಿಯ ತನಕ ಎಲ್ಲರೂ ದೇವರನ್ನು ಪ್ರಾರ್ಥನೆ ಮಾಡಿದ್ದಾರೆ, ಬರಬೇಕು 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 ಅಂಥೇಳಿ. ಯಾವ ರೀತಿ ಪ್ರಾರ್ಥನೆ ಮಾಡಿದ್ದಾರೋ ಪ್ರಾರ್ಥನೆಗೆ ಅನುಗುಣವಾಗಿ ಅವರಿಗೆ ಫಲ ಕೊಟ್ಟ. ಲಕ್ಷ್ಮಿ ಮಾಡಿದಷ್ಟು ಪ್ರಾರ್ಥನೆ, ಲಕ್ಷ್ಮಿ ಎಷ್ಟು ಹಾರ್ದಿಕವಾಗಿ ದೇವರನ್ನು ಬೇಡಿದ್ದಾಳೋ ಅಷ್ಟು ಚತುರ್ಮುಖ ಬ್ರಹ್ಮ ಬೇಡಿಲ್ಲ, ಅಷ್ಟು ಭಾರತಿ ಬೇಡಿಲ್ಲ, ಅಷ್ಟು ರುದ್ರದೇವರು ಬೇಡಿಲ್ಲ. ಕಮ್ಮಿ 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 ಕಮ್ಮಿ. ಸಹಜ ಅವರವರ ತಾಕತ್ತಿಗೆ ಅನುಗುಣವಾಗಿ. ಏನು ಮಠದಲ್ಲಿ ದೇವರ ಪೂಜೆ ಮಾಡುವಂತೆ ನಾವು ಮಾಡ್ತೇವೆ? ಮಠದಲ್ಲಿ ನೋಡಲಿಕ್ಕೆ ಪುಟ್ಟ ಮಗು ಇದು ಅಷ್ಟೇ. ಯಾರು? ಕೃಷ್ಣ. ಎಷ್ಟು ಉಣ್ತಾನೆ ಗೊತ್ತಾ? ಒಮ್ಮೆ ಅವನಿಗೆ ಊಟ ಹಾಕಬೇಕು ಅಂತಾದರೆ 14 ಸೇರು ಅಕ್ಕಿದ್ದು ಒಮ್ಮೆ ಊಟಕ್ಕೆ ಬೇಕು. ನಮ್ಮಲ್ಲೊಂದು ಮಾತುಂಟು, ಕಂಡ್ರೆ ಮಾಣಿ ಉಂಡ್ರೆ ಗೋಣಿ ಅಂತ ಹೇಳಿಕೊಂಡು. ಆದ್ದರಿಂದ ಮಠದಲ್ಲಿ ನಾವು ದೇವರನ್ನು ಪೂಜೆ ಮಾಡೋದು ನಮ್ಮ ಮನೆಯಲ್ಲಿ ಮಾಡಲಿಕ್ಕಾಗುತ್ತಾ? ನಮ್ಮ ಮನೆ ದೇವರ ಪೂಜೆ ಮಾಡೋ ಕ್ರಮ ಒಂದು ತುಂಡು ಬೆಲ್ಲ, ಒಂದು ಸ್ವಲ್ಪ ನೀರು, ಇದನ್ನು ದೇವರಿಗೆ ಇಟ್ಟು ಗೋಯಿಂದ ಎಲ್ಲ ಅದರಲ್ಲೇ ಬಂತು ಅಂತ ದೇವರಿಗೆ ಪೂಜೆ ಮಾಡತಕ್ಕಂಥವ್ರು ನಾವು. ಅದೇ ರೀತಿಯಲ್ಲಿ ಅವರವರ ಪ್ರಾರ್ಥನೆಗೆ ಅನುಗುಣವಾಗಿ ದೇವರು ಅವರವರಿಗೆ ದರ್ಶನ ಕೊಟ್ಟ. ಹೇಗೆ ದರ್ಶನ ಕೊಟ್ಟ ಅಂತೆ? ಲಕ್ಷ್ಮಿಗೆ ದೃಶ್ಯ ಶ್ರಾವ್ಯ ಎರಡು, ಚತುರ್ಮುಖ ಬ್ರಹ್ಮನಿಗೆ ಶ್ರಾವ್ಯ ಮಾತ್ರ. ಬೇರೆ ದೇವತೆಗಳಿಗೆ ದರ್ಶನವೂ ಇಲ್ಲ, ಶ್ರವಣನೂ ಇಲ್ಲ. ಬೇರೆ ದೇವತೆಗಳ ಪ್ರಾರ್ಥನೆ ಅಷ್ಟಕ್ಕಷ್ಟೇ. ಆದರೆ ಲಕ್ಷ್ಮಿಗಾಗುವಾಗ ಮಾತ್ರ ಚೆನ್ನಾಗಿ ತನ್ನ ದರ್ಶನ ಕೊಟ್ಟ. ವಿಜ್ಞೇಯ ಮೂರ್ತಿ ಸ್ಫುಟಂ ಇಂದಿರಾಯ. ಲಕ್ಷ್ಮಿಗಾಗುವಾಗ ಸ್ಪಷ್ಟವಾಗಿ ತನ್ನ ದರ್ಶನವನ್ನೇ ಕೊಟ್ಟು ಅವಳ ಹತ್ರ ಮಾತು ಹೇಳಿದ. ಚತುರ್ಮುಖ ಬ್ರಹ್ಮನಿಗೆ ಮಾತು ಕೇಳಿಸ್ತಾ ಉಂಟು, ಆದರೆ ಅಪ್ಪ ಕಾಣಿಸ್ತಾ ಇಲ್ಲ. ಬೇರೆ ದೇವತೆಗಳಿಗೆ ಏನೂ ಇಲ್ಲ. ಅಂದರೆ ಒಂದು ರೀತಿ ಇದು ಏನು ಅಂತಂದುಬಿಟ್ರೆ ತಾರತಮ್ಯವನ್ನು ತಿಳಿಸುವ ಕ್ರಮ. ಇತರ ದೇವತೆಗಳು ಅವರಿಗಿಂತ ದೊಡ್ಡವ ಚತುರ್ಮುಖ, ಅವರಿಗಿಂತ ದೊಡ್ಡವಳು ಲಕ್ಷ್ಮೀ, ಅವಳಿಗಿಂತ ದೊಡ್ಡವ ನಾರಾಯಣ ಅಂತ ಒಂದು. ನಿಜವಾಗಿ ನೋಡೋದು ಅಂತಾದರೆ ಚತುರ್ಮುಖ ಬ್ರಹ್ಮನಿಗೆ ಅಥವಾ ದೇವರಿಗೆ ಚತುರ್ಮುಖ ಬ್ರಹ್ಮನ ಕಣ್ಣು ತಪ್ಪಿಸಿರಲಿಕ್ಕಾಗೋಲ್ಲ. ಚತುರ್ಮುಖ ಬ್ರಹ್ಮನಿಗೆ ದೇವರನ್ನು ಕಾಣದೇ ಇರತಕ್ಕಂಥ ಪ್ರಸಂಗ ಇಲ್ಲ. ಮತ್ತು ಈಗ ಆಯ್ತಲ್ಲ, ದೇವರು ಕಂಡಿಲ್ಲಲ್ಲ, ದೇವರ ರೂಪದರ್ಶನ ಆಗಿಲ್ಲಲ್ಲ ಚತುರ್ಮುಖನಿಗೆ ಅಂತಂದರೆ ಯಾಕೆ ಹೀಗೆ ಮಾಡಿದ್ದು ಭಗವಂತ ಅಂದುಬಿಟ್ರೆ, ಸುತ್ತಮುತ್ತ ದೈತ್ಯರು ಸೇರಿಕೊಂಡಿದ್ದಾರೆ ಅಂತ. ಇಲ್ಲಿ ಆಚೆ ಆಚೆ ಅವರು ನೋಡ್ತಾನೆ ಇರ್ತಾರಂತೆ, ಇವರದ್ದು ಏನು ನಡೀತದೆ, ಇವರು ಯಾರೆಲ್ಲ ಭೂಮಿಗೆ ಬರ್ತಾರೆ, ಏನು ಮಾಡ್ತಾರೆ, ನಮ್ಮ ಬಗ್ಗೆ ಏನು ಮಾಡ್ತಾರೆ ಅಂತ ಹೇಳಿಕೊಂಡು ಇವರೆಲ್ಲ ಅಲ್ಲೇ ಸುತ್ತಮುತ್ತ ಸೇರಿಕೊಂಡಿದ್ದರಂತೆ. ದೇವರು ಏನು ಮಾಡಿದ? ಅಲ್ಲೇ ಏನು ಮಾಡಿದ್ದು? ನಿನ್ನೆ ನಾವು ನೋಡಿದ್ದೆವು. ಸ್ವಕೀಯ ಮಾಯಾಂ ಹರಿಹಿ ಅವೋಚತ್. ಅವೋಚತ್ ಅಂದರೆ ಹೇಳಿದ. ತನ್ನ ಹೆಂಡತಿಯಾದ ಲಕ್ಷ್ಮಿಯನ್ನು ಮಾಯಾ ಎನ್ನುವ ಶಬ್ದದಿಂದ ಕರೆದು ಅವಳಿಗೇನೋ ಹೇಳಿದ ಅಂತೆ. ಏನರ್ಥ? ಮಾಯಾ ಶಬ್ದದ ಅರ್ಥವನ್ನು ನಿನ್ನೆ ದಿವಸ ನೋಡಿದ್ದೆವು. ದೇವರ ಬಗ್ಗೆ, ದೇವರ ಭಕ್ತರ ಬಗ್ಗೆ ಸರಿಯಾದ ತಿಳುವಳಿಕೆ ದೈತ್ಯರಿಗೆ ಬಾರದಂತೆ ಮಾಡುವವಳು ಎನ್ನುವುದೇ ಮಾಯಾ ಶಬ್ದಕ್ಕರ್ಥ. ಮಾ ಅಂದರೆ ತಿಳುವಳಿಕೆ, ದೇವರ ತಿಳುವಳಿಕೆ. ದೇವರ ತಿಳುವಳಿಕೆ ಅಂದರೆ ಸುತ್ತಮುತ್ತ ಇರದಂಥ ಪರಿವಾರ ಸಮೇತನಾಗಿರ್ತಕ್ಕಂಥ ಭಗವಂತನ ತಿಳುವಳಿಕೆ. ಆ ತಿಳುವಳಿಕೆಯನ್ನು ದೈತ್ಯರಿಂದ ಯಾ ಅಂದರೆ ಕಳಿಸುವುದು. ಆ ದೈತ್ಯರಿಗೆ ಸರಿಯಾಗಿ ತಿಳುವಳಿಕೆ ಬಾರದಂತೆ ಮಾಡುವುದು. ಅದಕ್ಕೋಸ್ಕರ ತನ್ನ ಹೆಂಡತಿ ನೀನು ಮಾಯಾ ರೂಪದಿಂದ ಬಾ, ಸ್ವಲ್ಪ ಮಾತಾಡಲಿಕ್ಕುಂಟು ಅಂತ ಅಂದಂತೆ. ಎಲ್ಲ ದೇವತೆಗಳು ಕೂತಿದ್ದಾರೆ.
ಲಕ್ಷ್ಮಿ ಅಂತಂದ, ನೀನು ಈ ವೇಷ ಬಿಡು, ಲಕ್ಷ್ಮೀ ರೂಪ ಬಿಡು, ಮಾಯಾ ರೂಪ ಹಿಡ್ಕೊಂಡು ಬಾ, ಸ್ವಲ್ಪ ಮಾತಾಡಲಿಕ್ಕುಂಟು ಅಂತ. ಏನು ಮಾತಾಡಲಿಕ್ಕೆ? ನನ್ನ ಬಗ್ಗೆ ದೈತ್ಯರಿಗೆ ಅಥವಾ ಚತುರ್ಮುಖ ಬ್ರಹ್ಮನ ಬಗ್ಗೆ, ನಿನ್ನ ಬಗ್ಗೆ ದೈತ್ಯರಿಗೆ, ಅಯೋಗ್ಯರಿಗೆ ಸರಿಯಾದ ತಿಳುವಳಿಕೆ ಬರಬಾರದು. ಅದಕ್ಕೋಸ್ಕರ ಆ ರೂಪ. ಏನು ಶಾಸ್ತ್ರದಲ್ಲಿ ಮಾತ್ರ ಅಲ್ಲ, ನಮ್ಮ ಲೌಕಿಕ ವಿಜ್ಞಾನಿಗಳ ಹತ್ರ ಕೇಳಿ, ಏನೋ ಅನ್ವೇಷಣೆ ಮಾಡ್ತಾರೆ ನಮ್ಮ ವಿಜ್ಞಾನಿಗಳು. ಅನ್ವೇಷಣೆ ಮಾಡಿದ್ದನ್ನು ಬೇರೆ ದೇಶದವರಿಗೆ ಬಿಟ್ಟು ಕೊಡ್ತಾರಾ? ನಾವು ಹೀಗೀಗ ಅನ್ವೇಷಣೆ ಮಾಡಿದ್ದೇವೆ, ನಮ್ಮ ಅನ್ವೇಷಣೆ ಹೀಗುಂಟು, ಹಾಗೆ ಚಂದ್ರಲೋಕಕ್ಕೆ ಅಲ್ಲಿಗೆ ಇಲ್ಲಿಗೆಲ್ಲ ಹೋಗತಕ್ಕಂಥ ಕ್ರಮಗಳು ಹೇಗೆ ಅಂತೇಳಿ ಎಲ್ಲ ಈ ರೀತಿ ವಿಶ್ಲೇಷಣೆ ಅಂತ ಹೇಳಿಕೊಂಡು ಬಿಟ್ಟು ಕೊಡ್ತಾರಾ? ಬೇಕಿದ್ದರೆ ಅವರವರೇ ತಮ್ಮ ಪ್ರಯತ್ನದಿಂದ ಮಾಡಿಕೊಳ್ಬೇಕನ್ನ ಬಿಟ್ಟು ಕೊಡೋಲ್ಲಲ್ವೋ? ಅದೇ ರೀತಿಯಲ್ಲಿ ದೇವರು ದೇವತೆಗಳು ತಮ್ಮ ತನವನ್ನು ದೈತ್ಯರಿಗೆ ಸುತರಾಂ ಬಿಟ್ಟು ಕೊಡೋಲ್ಲ. ಆದ್ದರಿಂದ ಏನಾಯಿತು? ಅವಳು ಯಾವ ರೂಪದಿಂದ ಬಂದಳು? ಮಾಯಾ ರೂಪದಿಂದ ಬಂದಳು. ಚತುರ್ಮುಖ ಬ್ರಹ್ಮನಿಗೆ ಚತುರ್ಮುಖ ಬ್ರಹ್ಮನಿಗೆ ದೇವರು ಕಾಣಿಸೋಲ್ಲ ಅಂತ ದೈತ್ಯಗಳು ತೀರ್ಮಾನ ಮಾಡಿದರು. ಲಕ್ಷ್ಮಿಗೆ ಕಾಣಿಸ್ತಾನೆ, ಚತುರ್ಮುಖನಿಗೆ ಕಾಣಿಸೋಲ್ಲ, ಬೇರೆ ದೇವತೆಗಳಿಗೆ ಆ ದೇವರದ್ದು ಶಬ್ದನೂ ಕೇಳಿಸೋಲ್ಲ ಅಂತ ಹೀಗೆ ತೀರ್ಮಾನ ಮಾಡಿದರು. ದೈತ್ಯರು ಹೊರಟೇ ಬಿಟ್ಟರು. ಇದು ಏನು? ತಾರತಮ್ಯವನ್ನು ತಿಳಿಸಿಕೊಡತಕ್ಕಂತಹ ಕ್ರಮ. ಲೋಕದಲ್ಲಿ ನಮ್ಮ ಮಕ್ಕಳನ್ನು ತಿದ್ದಬೇಕಾದರೆ ಕೆಲವು ಅಪ್ಪಂದಿರು ಹೀಗೇ ಮಾಡ್ತಾರೆ ಅಂತೆ. ಅದು ಇನ್ನೂ ಅದರಲ್ಲಿ ಕೆಲವೆಲ್ಲ ತುಂಬ ಇದುಂಟು, ಜೋರುಂಟು. ಏನು? ಮಗ ಒಳ್ಳೆಯದು ಮಾಡಿದರೆ ಒಂಚೂರು ನಮ್ಮ ಮಗುವಿಗೆ ಹೇಳೆ ಅಂತಾನೆ. ಮಗ ಏನಾದರೂ ಕೆಟ್ಟದ್ದು ಮಾಡಿದರೆ ನಿನ್ನ ಮಗುವಿಗೆ ಹೇಳು ಒಂಚೂರು. ಇದು ಲೋಕದಲ್ಲಿ ನಡೆಯತಕ್ಕಂತಹ ಕ್ರಮ. ಅದೇ ರೀತಿಯಲ್ಲಿ ಇಲ್ಲಿ ಭಗವಂತ ಲಕ್ಷ್ಮಿಯ ಮೂಲಕ ತನ್ನ ಮಕ್ಕಳಿಗೆ ಹೇಳತಕ್ಕಂಥ, ತನ್ನ ಮಗ ಚತುರ್ಮುಖ ಬ್ರಹ್ಮನಿಗೆ ಹೇಳತಕ್ಕಂಥ ಮಾತು. ಯಾವಾಗಲೂ ಅಮ್ಮ ಯಾವ ರೀತಿ ಮಕ್ಕಳ ಜೊತೆ ಮಾತಾಡ್ತಾಳೋ ಅಪ್ಪ ಮಾತಾಡೋಲ್ಲಲ್ಲ. ಅಪ್ಪನಿಗೆ ಅಷ್ಟು ತಾಳ್ಮೆ ಇಲ್ಲಲ್ಲ. ಯಾಕೆ? ತಾಳಿ ಇರುವುದು ಇವಳ ಕುತ್ತಿಗೆಯಲ್ಲಿ, ಅವನ ಕುತ್ತಿಗೆಯಲ್ಲಿ ತಾಳಿ ಇಲ್ಲ, ಅದರಿಂದ ತಾಳ್ಮೆ ಇಲ್ಲ ಅವನಿಗೆ. ದಬದಬ ಅಂದ. ಮಗು ಮಳೆಯಲ್ಲಿ ನೆನೆದುಕೊಂಡು ಮನೆಗೆ ಬಂತು. ಶಾಲೆಯಿಂದ ಮನೆಗೆ ಬರುವಾಗ ನೆನೆದುಕೊಂಡು ಬಂತು. ಮನೆ ಮಂದಿ ಎಲ್ಲ ಬೈದ್ರಂತೆ. ಏನು ಮಳೆಗೆ ನನೀತ್ಯ ಅಂದರೆ ಪ್ರೀತಿ ಉಂಟು ಮಗುವಿನ ಮೇಲೆ, ನನೀತ್ಯ, ಶೀತ ಆಗೋದಿಲ್ವಾ, ಜ್ವರ ಬರೋದಿಲ್ವಾ ಅಂತ ನೆನೆದು. ಸರಿ, ಮಗು ಅಂದಿತ್ತು, ಏನು ಮಾಡೋಣ, ಕೊಡೆ ಇಲ್ಲ, ಬೇಗ ಬರಬೇಕು ಅಂತ ತೋರಿತು, ಬಂದು ಬಿಟ್ಟೆ. ಮಗು ಹೇಳಿತು. ಅಮ್ಮ ಬಂದು ತನ್ನ ಸೆರಗಿನಿಂದ ಮಗುವಿನ ತಲೆ ಒರೆಸಿದ್ದಳು. ತಲೆ ಒರೆಸಿ ಅಮ್ಮನೂ ಬೈಲಿಕ್ಕೆ ಶುರು ಮಾಡಿದಳು. ಯಾರಿಗೆ? ಮಗುವಿಗಲ್ಲ, ಮಳೆಗೆ. ಬೇರೆಯವರೆಲ್ಲ ಮಗುವಿಗೆ ಬೈತಾ ಇದ್ದರೆ ಅಮ್ಮ ಮಾತ್ರ ಮಗುವಿನ ತಲೆ ಒರೆಸಿ ಬೈದದ್ದು ಮಳೆಗೆ, ಮಗುವಿಗಲ್ಲ. ಇದು ಅಪ್ಪನಿಗೂ ಅಮ್ಮನಿಗೂ ಬೇರೆ ಸಂಬಂಧಿಕರು ಇರತಕ್ಕಂಥ ವ್ಯತ್ಯಾಸ ಅಂತಂದರು. ಆದ್ದರಿಂದ ಆ ಲಕ್ಷ್ಮಿಯ ಮೂಲಕ ಇತರ ದೇವತೆಗಳಿಗೆ ಭಗವಂತ ತಾನು ಸಂದೇಶವನ್ನು ಕೊಡಿಸ್ತಾ ಇದ್ದಾನೆ. ಆ ರೀತಿಯಲ್ಲಿ ಅಂತೂ ಸಂದೇಶ ಕೊಟ್ಟ ಮೇಲೆ ಭಗವಂತ ತಾನೀಗ ಹೊರಡಬೇಕು ಅಂತ ಹೊರಟ. ನಿನ್ನೆ ದಿವಸ ಸ್ವಲ್ಪ ನೋಡಿದ್ದೆವು. ಏನು? ಮೊದಲು ಶೇಷನನ್ನು ಕಳಿಸಿಕೊಟ್ಟ. ದೇವಕಿಯ ಗರ್ಭದಲ್ಲಿ 3 ತಿಂಗಳು ಕೂತ. ದೇವರ ಆಜ್ಞೆ, ದೇವಕಿಯ ಗರ್ಭದಲ್ಲಿ 3 ತಿಂಗಳು ಕೂತ. ಅಲ್ಲಿಂದ ತನ್ನ ದುರ್ಗೆಗೆ ಹೇಳಿದ, ತನ್ನ ಹೆಂಡತಿ ಲಕ್ಷ್ಮಿಗೆ ಹೇಳಿದ, ಅವನನ್ನು ಅಲ್ಲಿಂದ ಎಬ್ಬಿಸು ಅಂತಂದ. ಎಬ್ಬಿಸಿ ರೋಹಿಣಿಯ ಗರ್ಭಕ್ಕೆ ಕೊಂಡೋಗಿಡು. ರೋಹಿಣಿಯು ಮತ್ತು ಇಬ್ಬರು ಕೂಡ ವಸುದೇವನ ಹೆಂಡಂದಿಯರೇ. ದೇವಕಿ ಮತ್ತು ರೋಹಿಣಿ ಇಬ್ಬರು ಕೂಡ ವಸುದೇವನ ಹೆಂಡಂದಿಯರೇ. ಈ ಮಗುವನ್ನು ಇಲ್ಲಿಂದ ತೆಗೆದು ಅಲ್ಲಿಡು. ಓಹೋ, ಹಾಗಾದರೆ ಈ ರೀತಿಯಲ್ಲಿ ಒಂದು ಮಗುವನ್ನು ಇಲ್ಲಿಂದ ತೆಗೆದು ಅಲ್ಲಿಡುವುದು, ಅಲ್ಲಿಂದ ತೆಗೆದು ಮತ್ತೊಂದು ಇಡುವುದು, ಎಲ್ಲಿ ಗರ್ಭದಿಂದ ತೆಗೆದು ಮತ್ತೊಂದು ಗರ್ಭದಲ್ಲಿಡುವುದು. ಒಂದು 6-7 ಸಾವಿರ ವರ್ಷದ ಮೊದಲೇ ಶುರುವಾಗಿತ್ತಲ್ಲ. ನಾವೇನಾದರೂ ಇದನ್ನು ಮೊದಲು ಹೇಳ್ತಿದ್ರೆ ಒಂದು 100 ವರ್ಷದ ಮೊದಲು ಉಪನ್ಯಾಸ ಮಾಡ್ತಾ ಸ್ವಾಮಿಗಳಿದ್ದೇನೋ ದೊಡ್ಡ ಉಪನ್ಯಾಸ ಅಂತಿದ್ರು. ಈಗ ಎಲ್ಲ ಸೈಂಟಿಸ್ಟ್ಗಳು ಮಾಡೋದು ಇಷ್ಟನ್ನೇ. ಇಲ್ಲಿಂದ ತೆಗೆದು ಅಲ್ಲಿಡುವುದು, ಆ ಗರ್ಭ ತೆಗೆದು ಈ ಗರ್ಭದಲ್ಲಿ ತೆಗೆಯುವುದು, ಮತ್ತೊಂದು ಏನಂತೆ ಎಲ್ಲ ದೇಹದಿಂದ ತೆಗೆದು ಹೊರಗಿನಿಲ್ಲ ಟ್ಯೂಬಲ್ಲಿ ಹಾಕಿಕೊಂಡು ಏನೋ ಮಗುವನ್ನು ಮಾಡುವುದಂತೆ. ಆ ರೀತಿ ಮಗುವನ್ನು ಮಾಡಲಿಕ್ಕೆ ಕಲಿಸಿಕೊಟ್ಟವರು ವೇದವ್ಯಾಸ ದೇವರು. ಮಾತ್ರ ಇಷ್ಟೇ ವ್ಯತ್ಯಾಸ, ಆ ರೀತಿ ಮಗು ಬಂದರೆ ಅದು ದುರ್ಯೋಧನದಂತೆ ಬೆಳೆಯುತ್ತೆ ಅಷ್ಟೆ. ನಿಜವಾಗಿ ಆ ಮಗುವಿನ ಸ್ಥಾನ ಒಂದುಂಟು, ಆ ದೇವರ ಸ್ಥಾನ ಒಂದುಂಟು. ಆ ಸ್ಥಾನದಲ್ಲೇ ಬೆಳೀಬೇಕು. ಅದಕ್ಕೆ ಅರ್ಚಕರೇ ಬೇಕು. ಗಂಡನೇ ಅರ್ಚಕನಾಗಿ ಆಹುತಿ ಕೊಡಬೇಕು. ಹಾಗೆ ಕ್ರಮ ಪ್ರಕಾರ ಆಹುತಿ ಮೂಲಕ ಅದು ಹೋಯಿತು ಅಂತಂದರೆ ಆವಾಗ ಧರ್ಮರಾಜನಂತೆ ಬೆಳೆಯುತ್ತೆ. ಮತ್ತು ಹೊರಗಿನ ನಿಮ್ಮ ಟೆಸ್ಟ್ ಟ್ಯೂಬ ಏನೋ ನನಗೆ ಹೆಸರುಗಳು ಗೊತ್ತಿಲ್ಲ, ಏನು ಚೂರು ಕೇಳಿದ್ದಷ್ಟೇ. ಅದು ಯಾವ ರೀತಿ ಬೆಳೆಯುತ್ತೆ ಅಂತಂದ್ಬಿಟ್ರೆ ದುರ್ಯೋಧನಗಳಂತೆ ಬೆಳೆಯುತ್ತೆ. ಆದರೆ ಅದು ನಿಜವಾಗಿ ಮಗುವಿನ ಸೃಷ್ಟಿಯ ಕ್ರಮ ಅಲ್ಲ. ಅಂತೂ ಅದಕ್ಕೆ ಹಿರಿಯರೊಂದು ಮಾತಂದ್ರೆ ಏನು ಗೊತ್ತಾ?
ವ್ಯಾಸ ಉಚ್ಚಿಷ್ಟಂ ಜಗತ್ ಸರ್ವಂ ತಂದರು. ಇಡೀ ಜಗತ್ತು ವೇದವ್ಯಾಸದೇವರ ಎಂಜಲು ಅಂತಂದರು. ಈಗಿನ ವಿಜ್ಞಾನಿಗಳು ಏನೆಲ್ಲ ಮಾಡ್ತಾ ಇದ್ದಾರೋ ಅದನ್ನೆಲ್ಲ ವ್ಯಾಸರೆಂಬ ವಿಜ್ಞಾನಿ ಮೊದಲೇ ಮಾಡಿ ಸಮಾಜಕ್ಕೆ ಕೊಟ್ಟಾಗಿದೆ ಅಂತಂದರು. ಹಾಗಾದರೆ ಈ ದೇವಕಿಯ ಗರ್ಭದಲ್ಲಿರ್ತಕ್ಕಂಥ ಮಗು 3 ತಿಂಗಳು ಮಗು ಅಲ್ಲಿತ್ತು. ಅಲ್ಲಿಂದ ತೆಗೆದು ರೋಹಿಣಿ ಗರ್ಭದಲ್ಲಿ ಇಟ್ಲು. ಅಲ್ಲಿ 7 ತಿಂಗಳು ಇತ್ತು. ಅಲ್ಲಿಂದ ಭೂಮಿಗೆ ಬಂತು. ಇಲ್ಲಿ 3 ತಿಂಗಳು ಯಾಕೆ, ಅಲ್ಲಿ 7 ತಿಂಗಳು ಯಾಕೆ ಅಂತ. 1-2 ತಿಂಗಳು ಅಥವಾ 4 ತಿಂಗಳು ಮಾಡ್ಬೋದಿತ್ತಲ್ಲ. ಅಂದರೆ ಯಾರದು ಬಲರಾಮ, ಯಾರದು ಶೇಷ. ಯಾಕೆ 3 ತಿಂಗಳು? ಮುಂದೆ ದೇವಕಿಯ ಗರ್ಭದಲ್ಲಿ ಯಾರು ಬರಲಿಕ್ಕಿದ್ದಾನೆ? ದೇವರು ಬರಲಿಕ್ಕಿದ್ದಾನೆ, ಭಗವಂತ ಬರಲಿಕ್ಕಿದ್ದಾನೆ. ದೇವರು ಬರ್ತಾನೆ ಅಂತಂದರೆ ಆ ದೇವರು ನಮ್ಮಲ್ಲಿ ಬರ್ತಾನೆ ಅಂತಂದರೆ, ಅಂದರೆ ದೇವರು ಬರುವುದು ಅಂತಂದರೆ ಹೀಗೆ ದಡಬಡ ನಾನೀಗ ವೇದಿಕೆಗೆ ಬಂದಂತೆ ಅಥವಾ ನೀವೀಗ ಇಲ್ಲಿ ಕೂತ್ಕೊಳ್ಳಿಕ್ಕೆ ಬಂದಂತೆ ದಡಬಡ ಅಂತ ಬರುವುದಲ್ಲ. ಮತ್ತು ದೇವರು ಬರೋದು ಅಂದುಬಿಟ್ರೆ ತಿಳುವಳಿಕೆಯ ಮೂಲಕ ದೇವರು ಬರುವುದು. ನಮಗೆ ದೇವರ ತಿಳುವಳಿಕೆ ಬರುವುದು ಅಂತ ಅರ್ಥ. ದೇವರ ತಿಳುವಳಿಕೆ ಯಾವುದರಿಂದ ಬರುವುದು? ಪುಸ್ತಕದಿಂದಲ್ಲದೆ ಮತ್ತೊಂದರಿಂದ ಬರೋಲ್ಲ. ಇದನ್ನಾದರೆ ಇದು ಪುಸ್ತಕ, ನಾನು ಬೆರಳು ತೋರಿಸಿ ಇದು ಪುಸ್ತಕ ಅಂತ ಅನ್ನಬಹುದು, ಕಣ್ಣಿನಿಂದ ನೋಡುತ್ತೇವೆ. ಅದೇ ರೀತಿಯಲ್ಲಿ ಇದು ದೇವರು ಅಂಥೇಳಿ ಕೈ ಮುಟ್ಟಿ ತೋರಿಸ್ಲಿಕ್ಕಾಗೋಲ್ಲ, ಕಣ್ಣಿಂದ ತೋರಿಸ್ಲಿಕ್ಕಾಗ ಅಲ್ಲ. ಮತ್ತು ಸ್ವಾಮಿ ನೀವು ನವಗ್ರಹ ಕಿಂಡಿಯಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಬಂದು ಯಾರು ಮಂತ್ರಿ ಮಾಗೋದರೆಲ್ಲ ಬಂದರು ಅಂತಂದರೆ ದೇವರ ದರ್ಶನ ಮಾಡಿಸಿದಾಗ ಅಲ್ಲಿ ದೇವರನ್ನು ಕಣ್ಣಿನ ಅದು ದೇವರನ್ನು ತೋರಿಸಿದ್ದಲ್ಲ, ದೇವರ ಮನೆ ತೋರಿಸಿದ್ದದು, ಪ್ರತಿಮೆಯನ್ನು ತೋರಿಸಿದ್ದು. ಪ್ರತಿಮೆ ದೇವರ ಮನೆ, ಅದರ ಒಳಗೆ ದೇವರಿದ್ದಾನೆ. ಮೊನ್ನೆಯಿಂದ ಹೇಳ್ತಾನೆ ಇದ್ದೇನೆ ನಾನು. ತೆಂಗಿನಕಾಯಿ ಅಂತೇಳಿ ಕೈ ಇಟ್ಟು ತೋರಿಸ್ತೇವೆ. ಕೈ ಇಟ್ಟದ್ದು ಯಾವುದಕ್ಕೆ? ಸಿಪ್ಪೆಗೆ. ಅದೊಂದು ಸುಲಿಯದ ತೆಂಗಿನಕಾಯಿ ತಂದರೆ ಇಟ್ಟುಕೊಳ್ಳೋಣ, ಬೇಡ ಸುಲಿದು ತಂದೋಣ. ಏನದು? ಗೆರಟೆ ಉಂಟಾ, ಚಿಪ್ಪು ಉಂಟಾ? ಆ ಚಿಪ್ಪಿಗೆ ಅಲ್ವ ಕೈ ಇಟ್ಟು ತೆಂಗಿನಕಾಯಿ ತಂದದ್ದು. ಯಾವುದನ್ನು ತೋರಿಸಿದ್ದು ನಾನು? ಹಾಗಾದರೆ ಚಿಪ್ಪನ್ನು ತೋರಿಸುವುದು. ಹೇಳುವುದೇನೋ ಸ್ವಾಮಿಗಳು ತೆಂಗಿನಕಾಯಿ ಕೊಟ್ಟರು ಅಂತಲೇ. ನಾನು ತೋರಿಸಿ ನೀವು ತಂದ ಕಾಯಿಯನ್ನು ನಾನು ಅದಕ್ಕೆ ಮಂತ್ರಿಸಿ ಕೊಟ್ಟರೆ ಸ್ವಾಮಿಗಳು ತೆಂಗಿನಕಾಯಿ ಕೊಟ್ಟರು ಅಂತ. ತೆಂಗಿನಕಾಯಿ ಕೊಟ್ಟದ್ದ, ಚಿಪ್ಪು ಕೊಟ್ಟದ್ದ? ಏನರ್ಥ? ತೆಂಗಿನಕಾಯಿ ಅಂತ ಯಾಕೆ ಹೆಸರು ಬಂತು? ಅದರ ಒಳಗೆ ತೆಂಗಿನಕಾಯಿ ಉಂಟು, ಆದರೆ ಅದಕ್ಕೆ ತೆಂಗಿನಕಾಯಿ ಹೆಸರು ಬಂದಲ್ವೋ, ಆದರೆ ಅದನ್ನು ತೆಂಗಿನಕಾಯಿ ಅಂತಂತೇವಲ್ಲೋ. ಅದೇ ರೀತಿಯಲ್ಲಿ ಪ್ರತಿಮೆಯನ್ನು ತೋರಿಸಿ ದೇವರು ಅಂತ ಹೇಳೋದು ಯಾಕೆ ಅಂತಂದರೆ ಆ ಪ್ರತಿಮೆಯ ಒಳಗೆ ಭಗವಂತ ಇದ್ದಾನೆ. ಆದ್ದರಿಂದ ಪ್ರತಿಮೆಯನ್ನು ತೋರಿಸಿ ನಾವು ದೇವರು ಅಂತೇವೆ ವಿನಃ ದೇವರನ್ನು ಸದ್ಯಕ್ಕಂತೂ ಈ ಕಣ್ಣಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾವುದರಿಂದ? ವೇದವು ದೇವರನ್ನು ತೋರಿಸಬೇಕು. ವೇದ ಮೊನ್ನೆಯಿಂದ ನೋಡ್ತಾ ಇದ್ದೆ. ಯಾರ ಕೈಯಲ್ಲಿ ಉಂಟು? ಬಲರಾಮನ ಕೈಯಲ್ಲಿ ಉಂಟು. ಯಾರ ಕೈಯಲ್ಲಿ ಉಂಟು? ಶೇಷನ ಕೈಯಲ್ಲಿ ಉಂಟು. ಶೇಷ ಸಮಸ್ತ ವರ್ಣಗಳಿಗೆ ಅಭಿಮಾನಿ. ವೈದಿಕ ಸಾಹಿತ್ಯವನ್ನು ತನ್ನಲ್ಲಿ ಇಟ್ಟುಕೊಂಡು ನಮ್ಮ ಬಾಯಿಂದ ಬರುವಂತೆ ಮಾಡುವವ ಶೇಷ. ಆದರೆ ದೇವಕಿಯಲ್ಲಿ ಇನ್ನು ಮುಂದೆ ದೇವರು ಬರಲಿಕ್ಕಿದ್ದಾನ, ದೇವರು ಕಾಣಿಸಲಿಕ್ಕಿದ್ದಾನ. ಆದರೆ ದೇವರು ಬರಬೇಕಾದ್ರೆ ಮೊದಲು ಅವಳಿಗೆ ದೇವರ ಜ್ಞಾನವನ್ನು ತಂದು ಕೊಡುವುದು ಯಾರು? ಬಲರಾಮ. ಬಲರಾಮ ಅಂದರೆ ಯಾರು? ಶೇಷ ಅಂದರೆ ಯಾರು? ವೇದದ ಅಭಿಮಾನಿ. ಅದಕ್ಕೋಸ್ಕರ 3 ತಿಂಗಳು ಸದ್ಯ ಅವನನ್ನು ಅಲ್ಲಿ ಇಟ್ಲು ದುರ್ಗೆ. ಅವಳ ತನ್ನ ಗಂಡನನ್ನು ಇವಳಿಗೆ ದೇವಕಿಗೆ ತಿಳಿಸುವುದಕ್ಕೋಸ್ಕರ, ವೇದದ ಮೂಲಕ ತಿಳಿಸುವುದಕ್ಕೋಸ್ಕರ 3 ತಿಂಗಳು ಅಲ್ಲಿ ಇಟ್ಟು. ಅಲ್ಲ 3 ತಿಂಗಳು ಯಾಕೆ 4 ತಿಂಗಳು? ನಮ್ಮಲ್ಲಿ 3 ವೇದ ದೇವರನ್ನು ತಿಳಿಸ್ತಕ್ಕಂಥದ್ದು 3 ವೇದ. ಋಕ್, ಯಜು, ಸಾಮ ಅಂತ ಹೇಳಿಕೊಂಡು 3 ವೇದಗಳು. ಆದ್ದರಿಂದ 3 ವೇದದ ರೂಪದಲ್ಲಿ ಬಲರಾಮನನ್ನು 3 ತಿಂಗಳು ಅಲ್ಲಿಟ್ಟು ಅಲ್ಲಿಂದ ಮತ್ತೆ ಯಾಕೆ ಇಲ್ಲಿಂದ ತೆಗೆದು ಅಲ್ಲಿ ಕೊಂಡಬೇಕಿತ್ತು? ಅವಳು ಬೇಡಿಕೊಂಡಿದ್ದಳು, ರೋಹಿಣಿ ಬೇಡಿಕೊಂಡಿದ್ದಳು. ಏನು ಅಂತ? ನನಗೆ ವೇದದ ಜ್ಞಾನ ಬರಲಿ ಅಂತ ಬೇಡಿಕೊಂಡಿದ್ದಳಂತೆ. ವಿಷ್ಣುವೇಶಿ ಬಲವಾನ್ ಅವಳು ಬೇಡಿಕೊಂಡಿರತಕ್ಕಂತಹ ಕ್ರಮ. ಭಗವಂತನ ಆವೇಶ ಇರತಕ್ಕಂತಹ, ದೇವರ ಸನ್ನಿಧಾನ ಇರತಕ್ಕಂಥ ಒಬ್ಬ ಬಲಿಷ್ಠವಾದ ಮಗು ನನಗೆ ಬೇಕು ಅಂತ ಬೇಡಿಕೊಂಡಿದ್ದಳಂತೆ. ದೇವರ ಸನ್ನಿಧಾನ ಇರತಕ್ಕಂಥ ಬಲಿಷ್ಠವಾದ ಮಗು ಅಂತಂದರೆ ಬಲರಾಮ. ಮತ್ತೆ ಯಾರು? ಬಲಿಷ್ಠವಾದ ಮಗು ಅಂತಂದರೆ ಬಲರಾಮ. ಅದಕ್ಕೋಸ್ಕರ ಅವಳು ಬೇಡಿದ್ದಳಲ್ವೋ, ಅದಕ್ಕೋಸ್ಕರ ಇಲ್ಲಿಂದ ತೆಗೆದು ಅಲ್ಲಿ ಇಟ್ಲು. ಅಲ್ಲಿ ಎಷ್ಟು ತಿಂಗಳು? 7 ತಿಂಗಳು. ಯಾಕೆ? ಆ ಬಲರಾಮನ ಜೊತೆಗೆ ಮತ್ತೆ ಕೃಷ್ಣ ಸೇರ್ತಾನೆ ಅಲ್ಲಿ. ರೋಹಿಣಿಗೆ ಕೃಷ್ಣನ ಜ್ಞಾನವೂ ಬರುತ್ತೆ, ಕೃಷ್ಣನ ನೋಟವೂ ಕೂಡ, ಕೃಷ್ಣನ ತಿಳುವಳಿಕೆಯೂ ಕೂಡ ರೋಹಿಣಿಗೆ ಬರುತ್ತೆ. ಯಾಕೆ? ಕೃಷ್ಣ ಬಲರಾಮರು ಜೊತೆಯಲ್ಲೇ ನಂದಗೋಕುಲದಲ್ಲಿ ಇರ್ತಾರಲ್ಲ, ತಿಳುವಳಿಕೆ ಬರುತ್ತೆ. ಬರಬೇಕು ಅಂತಾದರೆ ಅವಳಿಗೂ ಕೂಡ ವೇದ ಜ್ಞಾನ ಬೇಡವಾ? ಅವಳಿಗೂ ಕೂಡ ವೈದಿಕ ಸಾಹಿತ್ಯದ ಜ್ಞಾನ ಬೇಡವಾ? ಅವಳಿಗಾಗೂ ಸ್ವಲ್ಪ ಜಾಸ್ತಿ ಬೇಕಾಯಿತು. ಅದಕ್ಕೋಸ್ಕರ 7 ತಿಂಗಳು. ಯಾವುದು 7? ಬರೀ 3 ವೇದ ಸಾಲಿಲ್ಲ ಅವಳಿಗಾಗುವಾಗ. ಮತ್ತು ಅಥರ್ವ ವೇದವನ್ನು ಸೇರಿಸಬೇಕಾಯಿತು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇತಿಹಾಸ, ಪುರಾಣ, ಪಂಚರಾತ್ರ. ಮೊನ್ನೆ ನಾವು ಒಮ್ಮೆ ಹೇಳಿದ್ದೆವು.
ಇತಿಹಾಸ, ಪುರಾಣ, ಪಂಚರಾತ್ರ, 4 ವೇದಗಳು, 7 ಆಯಿತು. ಈ 7 ಅವಳು ಅಧ್ಯಯನ ಮಾಡಬೇಕು. ಆವಾಗ ಅವಳಿಗೆ ಪ್ರತಿ ದಿವಸ ದೇವರ ದರ್ಶನ ಆಗುತ್ತಿತ್ತು, ಕೃಷ್ಣನ ದರ್ಶನ ಆಗ್ತಿತ್ತು, ಕೃಷ್ಣನ ಜ್ಞಾನ ಬರ್ತಿತ್ತು. ಪ್ರಾಯಶಃ ದೇವಕಿಗೆ ಅಷ್ಟು ಜ್ಞಾನ ಇಲ್ಲ, ದೇವಕಿಗೆ ಕೃಷ್ಣನಷ್ಟು ಜ್ಞಾನ ಇಲ್ಲ, ದೇವಕಿಗೆ ಕೃಷ್ಣನ ಬಾಲಲೀಲೆ ನೋಡುವಂತಿಲ್ಲ. ಯಾಕೆ? ಏನು ಅವಸ್ಥೆ ಅಲ್ವೋ ನಮ್ಮದು. ನಮಗೆ ನಾವು ಹೆತ್ತಂಥ ಮಕ್ಕಳ ಬಾಲಲೀಲೆ ನೋಡಲಿಕ್ಕೆ ನಮ್ಮ ಹಣೆಯಲ್ಲಿ ಬರೆದಿರುವುದಿಲ್ಲ. ಎಲ್ರಿಗೆ ಅದನ್ನೇ ಅನುಭವಿಸುವುದು. ಯಾಕೆ ಬರೆದಿರುವುದಿಲ್ಲ? ಮಗುವಿಗೆ ಹಲ್ಲು ಬಂತ, ಕೊಂಡೋದೆವು ಹಾಸ್ಟೆಲ್. ನಮ್ಮಲ್ಲಿ ಹಾಸ್ಟೆಲ್ ಅಂತ ಒಂದು ಉಂಟಲ್ಲ, ಕೊಂಡೋದೆವು ಅಲ್ಲಿ ಹಾಕಿದ್ವಿ. ಇನ್ನೂ ಹಲ್ಲು ಬಿಡ್ತಾ. ನಮಗೆ ಹೆರಲಿಕ್ಕೆ ಮಗು ಬೇಕು, ಹೊರಲಿಕ್ಕೆ ನಾವು ತಯಾರಿಲ್ಲ. ಇವತ್ತಿನ ಯಾವುದರಲ್ಲ ಪತ್ರಿಕೆಯಲ್ಲಿ ಯಾವುದೋ ನೋಡಿದೆವು, ತನ್ನ ತಾಯಿಯನ್ನು, 80 ವರ್ಷದ ತಾಯಿಯನ್ನು, ಅವಳಿಗೆ ನಡೀಲಿಕ್ಕಾಗುತ್ತಿರಲಿಲ್ಲ, ಅವಳನ್ನು ಸೊಸೆ ಮತ್ತು ಮಗ ಸೇರಿಕೊಂಡು ಇದು ಕೇರಳದಲ್ಲಿ ನಡೆದದ್ದು. ಇಬ್ಬರು ರಾತ್ರಿಯಲ್ಲಿ ಸೇರಿಕೊಂಡು ರಸ್ತೆ ಬದಿಯಲ್ಲಿ ಬಿಟ್ಟು ಮನೆಗೆ ಬಂದರು. ಯಾಕೆ ಹೀಗಾಯಿತು? ಪ್ರಾಯಶಃ ಆ ಮಗ 1 ವರ್ಷ ಇರುವಾಗ ಇದೇ ಅಪ್ಪ ಅಮ್ಮ ಮಗುವನ್ನು ತನ್ನಿಂದ ದೂರ ಮಾಡಿತ್ತೋ ಏನೋ, ಹಾಸ್ಟೆಲಲ್ಲಿ ಹಾಕಿತ್ತೋ ಏನೋ. ನಮಗೀಗ ಏನು ಬೇಕಾಗಿದೆ ಅಂತಂದರೆ ದುಡ್ಡು. ಸಂಸ್ಕೃತ ಮಗು ಬೇಡ ನಮಗೆ, ದುಡ್ಡಿಗೋಸ್ಕರ ಮಗುವಿಗೆ ವಿದ್ಯೆಗೋಸ್ಕರ ಮಗುವನ್ನು ಯಾರ್ಯಾರೋ ಹಾಸ್ಟೆಲ್ನವರಿಗೆ ಮಾರುವುದು. ದುಡ್ಡು ಮಾಡುತ್ತೆ, ಕೊಡ್ತದಿಲ್ವೋ ಗೊತ್ತಿಲ್ಲ ನಾಳೆ ಆ ದುಡ್ಡನ್ನು, ಅಂತೂ ನಾವೇನೋ ಆಸೆಯಿಂದ ಹಾಗೆ ಮಾಡ್ತೀವಿ. ಅದಕ್ಕಂದೆ ಮಗುವನ್ನು ನಮ್ಮ ಜೊತೆಯಲ್ಲೇ ಇಟ್ಟು ಬೆಳೆಸೋಣ. ಆವಾಗ ಮಗು ನಮ್ಮ ಜೊತೆಗೇನೆ, ಕೊನೆಯ ತನಕ ನಮ್ಮ ಜೊತೆಗೇನೆ ಇರುತ್ತೆ. ಆ ದೃಷ್ಟಿಯಲ್ಲಿ ಅವಳಿಗೆ 3 ತಿಂಗಳು, ಅವಳಲ್ಲಿ ದೇವಕಿಯಲ್ಲಿ, ರೋಹಿಣಿಯಲ್ಲಿ 7 ತಿಂಗಳು ಆ ಮಗು ಗರ್ಭದಲ್ಲಿತ್ತು. ಮಗು ಹೊರಗೆ ಬಂತು. ಹಾಗಾದರೆ ಇವಳು 7ರ ಅಧ್ಯಯನ ಮಾಡಬೇಕಾಗಿ ಬಂತು, 7 ಶಾಸ್ತ್ರಗಳ ಅಧ್ಯಯನ ಮಾಡಬೇಕಾಗಿ ಬಂತು. ಅವಳು 3 ಶಾಸ್ತ್ರದ ಅಧ್ಯಯನ. ಆದ್ದರಿಂದ ಅವಳಿಗೆ ಏನು? ದೇವರ ದರ್ಶನ ಇಲ್ಲ, ದೇವರ ಬಾಲ್ಯಲೀಲೆಯ ದರ್ಶನ. ಹಿಂದಿನ ಜನ್ಮದಲ್ಲಿ ಮಾಡಿರತಕ್ಕಂಥ ದೋಷದ ಫಲ ಈ ಜನ್ಮದಲ್ಲಿ ಮಗುವಿನ ಒಟ್ಟಿಗೆ ಇರಲಿಕ್ಕಾಗಿಲ್ಲ. ಹಿಂದಿನ ಜನ್ಮದಲ್ಲಿ ಮಾಡಿದ ದೋಷ ಏನು? ಹಿಂದಿನ ಜನ್ಮ ಇದೇ ದೇವಕಿ ಏನು ಮಾಡಿದ್ಳು ಅಂತಂದು ಬಿಟ್ಟರೆ, ಚತುರ್ಮುಖ ಬ್ರಹ್ಮದೇವರು ಯಾರಿಗೋ ಆಕಳನ್ನು ದಾನ ಮಾಡಿದರು. ಅದನ್ನು ಇವರು, ಈ ಅದಿತಿ ಕಶ್ಯಪರು, ಇವರ ಹಿಂದಿನ ಜನ್ಮ ಅದಿತಿ ಕಶ್ಯಪರು ಅಂತ ಇವರ ಹಿಂದಿನ ಜನ್ಮಕ್ಕೆ ಹೆಸರು. ಈ ಅದಿತಿ ಕಶ್ಯಪರು ಚತುರ್ಮುಖ ಬ್ರಹ್ಮ ವರುಣನಿಗೆ ಕೊಟ್ಟಿರುವ ಆಕಳನ್ನು ಬಲಾತ್ಕಾರ ಮಾಡಿ, ದರೋಡೆ ಮಾಡಿ ಹೊಡ್ಕೊಂಡು ಹೋದರು. ನಿನಗೆ ಯಾಕೆ? ನಾವು ಸಾಕ್ತೇವೆ, ನಾವು ಋಷಿಗಳು, ನಾವು ಯಜ್ಞಯಾಗ ಮಾಡಲಿಕ್ಕೆ ಬೇಕು, ನಮಗೆ ಪಂಚಗವ್ಯ ಬೇಕು, ಅದಕ್ಕೋಸ್ಕರ ನಿನಗೆ ಬೇಡ ಅಂತ ಹೇಳಿಕೊಂಡು ದರೋಡೆ ಮಾಡಿ ಹಿಡ್ಕೊಂಡು ಹೋದರು. ವರುಣ ಚತುರ್ಮುಖನಲ್ಲಿ ದೂರಿದ, ನೀನು ಕೊಟ್ಟ ಆಕಳನ್ನು ಅವರು ಹಿಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿಕೊಂಡು ಚತುರ್ಮುಖ ಅವರನ್ನು ಕರೆದ, ಅದಿತಿ ಕಶ್ಯಪರನ್ನು ಕರೆದ. ಹೀಗೆ ಮಾಡಿದ್ದೀರಾ, ತಪ್ಪು ಮಾಡಿದ್ದೀರಾ, ಹೋಗಿ ಭೂಮಿಯಲ್ಲಿ ಹುಟ್ಟಿ ಅಂತಂದು. ಭೂಮಿಯಲ್ಲಿ ಹುಟ್ಟಿ ಅಂತ ಇಷ್ಟೇ, ಮತ್ತೆ ಬಾಕಿದ್ದೆಲ್ಲ ಅದರಲ್ಲೇ ಸೇರಿತು. ಏನು ಅದರ ಫಲ ಏನು? ಇನ್ನೊಬ್ಬನಿಗೆ ಚಿತ್ರಹಿಂಸೆ ಕೊಟ್ಟರೆ, ಇನ್ನೊಬ್ಬನ ಮನೆಯ ಆಕಳನ್ನು ಕದ್ದರೆ, ಇನ್ನೊಬ್ಬರ ಮನೆಯ ಆಕಳುಗಳನ್ನು ಕದ್ದರೆ ಮುಂದೆ ಏನಾಗುತ್ತೆ? ನಮ್ಮ ಮಕ್ಕಳು ಎಲ್ಲೋ ಬೀದಿಯಲ್ಲಿ ಬೆಳೀತಾ ಇರ್ತಾರೆ, ಎಲ್ಲೋ ಬೆಳೀತಾ ಇರ್ತಾರೆ. ಆದ್ದರಿಂದ ಅದೇ ಮಕ್ಕಳು ನಾಳೆ ದಿವಸ ನಮ್ಮ ಗಣಪತಿ ಮೆರವಣಿಗೆಗೆ ಕಲ್ಲು ಬಿಸಾಡುವುದು. ಗಣಪತಿ ಮೆರವಣಿಗೆಗೆ ಕಲ್ಲು ಬಿಸಾಡುವ ರೀತಿಯಲ್ಲಿ ಆ ಮಕ್ಕಳು ಬೆಳೀತವೆ. ಯಾಕೆ? ಅಪ್ಪಮ್ಮನ ಜೊತೆಗೆ ಆ ಮಕ್ಕಳು ಇಲ್ಲ. ಮಕ್ಕಳ ಲೀಲೆ ಇದೆ. ಏನು? ಎಲ್ಲಿ ಹಿಂದೂಗಳ ಮೆರವಣಿಗೆ ಹೋಗುತ್ತೆ ಅಂತ ನೋಡೋದು, ಅದಕ್ಕೆ ತಮ್ಮ ಗುಡಿಯಿಂದ ಕಲ್ಲು ಬಿಸಾಡೋದು. ಆ ರೀತಿಯಲ್ಲಿ ತಯಾರಾಗಿ ಬರ್ತಾರೆ ಅಂತ. ನಮ್ಮ ಮಕ್ಕಳು ಆ ರೀತಿ ತಯಾರಾಗಬಾರ್ದಲ್ಲ. ಆದ್ದರಿಂದ ಯಾರದ್ದೂ ಕೂಡ ಗೋವುಗಳನ್ನು ನಾವು ಅಪಹಾರ, ಗೋವುಗಳು ಅಂದರೆ ಒಂದು 4 ಕಾಲಿನ ಗೋವುಗಳು. ಇನ್ನೊಂದು ಗೋವುಗಳು ಉಂಟು ಗೊತ್ತಾ? ಮಾತನ್ನು ಗೋವು ಅಂತ ಕರೆದ್ರು. ಗೋವುಗಳ ಅಪಹಾರ ಏನು ಗೊತ್ತಾ? ಅದಕ್ಕೆ ನಿಮ್ಮದೇ ಭಾಷೆಯಲ್ಲಿ ಮಾತಾಡೋದು ಕೃತಿ ಚೌರ್ಯ. ಒಬ್ಬ ತಾನೇನು ಕಷ್ಟಪಟ್ಟು ಒಂದು ಗ್ರಂಥ ಬರೆದ, ಕಷ್ಟಪಟ್ಟು ಏನೋ ಒಂದು ಪುಸ್ತಕ ಬರೆದ. ನಮ್ಮಲ್ಲಿ ಕೃತಿ ಚೌರ್ಯ ಅಂತ ಈಗಲೂ ಚಾಲ್ತಿಯಲ್ಲಿ ಉಂಟಾ? ಏನರ್ಥ? ಕೃತಿ ಚೌರ್ಯ ಅಂದರೆ ಏನರ್ಥ? ಅವನು ಬರೆದಿರತಕ್ಕಂಥ ಗ್ರಂಥವನ್ನು ಅಪಹಾರ ಮಾಡೋದು ಅಂತ ಅರ್ಥ ಅಲ್ವೋ? ಅದನ್ನೇ ಏನು ಅಂತ ಮಾಡಿದರು? ಗೋವಿನ ಕಳ್ಳತನ ಅಂತ ಹಿರಿಯರಂದರು. ಹೀಗೆ ಮಾಡಿದೆವು ಅಂತಂದರೆ ನಮಗೂ ನಮ್ಮ ಮಕ್ಕಳಿಗೂ ಸಂಬಂಧ ತಪ್ಪಿ ಹೋಗುತ್ತೆ ಅಂತಾರೆ. ಆ ರೀತಿಯಲ್ಲಿ ಅವಳು ಬಂದದ್ದರಿಂದ, ದೇವಕಿ ಆ ರೀತಿಯಲ್ಲಿ ಭೂಮಿಗೆ ಬಂದದ್ದರಿಂದ ಅವಳಿಗೆ ಕೃಷ್ಣನ ಬಾಲಲೀಲೆಯ ದರ್ಶನ ಇಲ್ಲ. ಆದ್ದರಿಂದ
ಸದ್ಯ ಅಲ್ಲಿ 3 ತಿಂಗಳು ಬಲರಾಮ ಕೂತ. ಇವಳಿಗೆ ಹೇಗಂತೂ ದೇವರ ಚಿಂತನೆ ಇವಳಿಗೆ ಬರಲಿಕ್ಕಿಲ್ಲ, ಇವಳಿಗೆ ಹೇಗಾದರೂ ಕೂಡ ದೇವರ ಚಿತ್ರಣ ಇವಳಿಗೆ ಬರಲಿಕ್ಕಿಲ್ಲ. ಆದ್ದರಿಂದ ಸಾಕು 3 ತಿಂಗಳು ಅಂತಂದ ಅಲ್ಲಿಂದ ಹೊರಟೋದ. ಅವಳಿಗೆ ರೋಹಿಣಿಗೆ ಮಾತ್ರ ಭಾರಿ 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 ಕೃಷ್ಣನ ಬಾಲರೂಪದ ದರ್ಶನ ದರ್ಶನ ದರ್ಶನ. ಅದಕ್ಕೋಸ್ಕರ 7 ತಿಂಗಳು ಅಲ್ಲಿ ಬಲರಾಮ ಕೂತ, ಅಲ್ಲಿಂದ ತಾನು ಹೊರಗೆ ಬಂದ. ಮುಂದೆ ಅದು ಬಂದ ಕ್ರಮ ಹೇಗೆ ಏನು ಅಂತ ಹೇಳ್ಕೊಂಡು ನಿನ್ನೆ ದಿವಸ ನಾವು ನೋಡಿದ್ದೆವು. ಕೃಷ್ಣದೇವರು ಭೂಮಿಗೆ ಬರಬೇಕು, ಕೃಷ್ಣದೇವರು ಬರಬೇಕು ಅಂತಾದರೆ ವಾದಿರಾಜ ಶ್ರೀಪಾದರು ತನ್ನದೇ ಒಂದು ಶೈಲಿಯಲ್ಲಿ ಹೇಳ್ತಾರೆ. ಮೊದಲು ಬಲರಾಮ ಬಂದ, ಆಮೇಲೆ ಕೃಷ್ಣ ಬರ್ತಾನೆ ಅಂತ ಹೇಳಿಕೊಂಡು. ಬಲರಾಮ ಯಾರು? ಶೇಷನವತಾರ. ಬಲರಾಮ ಯಾರು? ದೇವರ ಹಾಸಿಗೆ. ಶೇಷ ದೇವರ, ನಾವು ಶೇಷಶಾಯಿ ಅಂತ ದೇವರನ್ನು ಕರೆಯುತ್ತಾನೆ. ದೇವರ ಹಾಸಿಗೆ ಬಲರಾಮ. ದೊಡ್ಡವರ ಕ್ರಮ ಹಾಗೆ ಅಂತೆ ವಾದಿರಾಜರಂತಾರೆ. ಪುರತಃ ಪ್ರಯಾಣೆ ಶಯ್ಯಾಂ ಪ್ರೇಷಯಂತಿ ಅಂತ. ದೊಡ್ಡವರು ತಾವು ಸಂಚಾರಕ್ಕೆ ಹೊರಟರು ಅಂತಂದರೆ, ಯಾತ್ರೆಗೆ ಹೊರಟರು ಅಂತಂದರೆ, ಆವಾಗ ಮೊದಲು ತಮ್ಮ ಸೇವಕನ ಹತ್ರ ತನ್ನದೇ ಹಾಸಿಗೆಯನ್ನು ಕೊಟ್ಟು ಕಳಿಸ್ತಾನೆ ಅಂತೆ. ಅಲ್ಲಲ್ಲಿ ಸಿಗತಕ್ಕಂಥ ಹಾಸಿಗೆಗಳು ಮಲಗಿ ಇವರಿಗೆ ನಿದ್ದೆನೇ ಅಲ್ಲ, ಮನೆಯಲ್ಲೂ ನಿದ್ದೆ ಬರೋಲ್ಲ ಬಿಡಿ, ಯಾಕೆ ಶ್ರೀಮಂತರ ನಿದ್ದೆ ಬರೋಲ್ಲ, ಆದರೂ ಒಂದು ಹೋಗುವಾಗ ಒಂದು ಬೇಕು ಅಂತ ಹೇಳಿಕೊಂಡು ತಮ್ಮ ಶಯ್ಯಾಂ ಪುರತಃ ಪ್ರಯಾಣೆ ಶಯ್ಯಾಂ ಪ್ರೇಷಯಂತಿ ಅಂತ ವಾದಿರಾಜ ಶ್ರೀಪಾದರು ಉಲ್ಲೇಖ ಮಾಡ್ತಾರೆ. ಹೊಸ್ತೇನಲ್ಲ, ನಮ್ಮಲ್ಲಿಯೂ ಹಾಗೇ ಇರುತ್ತೆ. ನಿಮ್ಮಲ್ಲಿ ಆದರೆ ಅಲ್ಲಲ್ಲಲ್ಲಿ ಅಡಿಗೆಯವರು ಇರ್ತಾರೆ. ನಮಗೆ ಅಷ್ಟು ನಿಮ್ಮಷ್ಟು ಶ್ರೀಮಂತಿಕೆ ನಮ್ಮಲ್ಲಿ ಇಲ್ಲ. ನಿಮ್ಮಲ್ಲೆಲ್ಲ ಏನು ಅಂತಂದರೆ ಅಲ್ಲಲ್ಲಲ್ಲಿ ಕರೀತಾನೆ ಬೇಕಿದ್ರೆ ನೀವು ಗಾಡಿಯಲ್ಲಿ ಹೈವೇಯಲ್ಲಿ ಹೋಗ್ತಾ ಇರ್ತೀರ, ಅಕ್ಕಪಕ್ಕದಲ್ಲಿರತಕ್ಕಂಥ ಉಪಹಾರ ಮಂದಿರದವರು ಇದು ಹಾಕಿ ನಿಮ್ಮನ್ನು ಕರೀತಾರೆ, ಶಬ್ದ ಮಾಡಿ ಕರೀತಾರೆ, ಬನ್ನಿ ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಊಟಕ್ಕೆ ಅಂತ ಹೇಳಿಕೊಂಡು. ಒಂದು ಕಡೆ ಹೋಗ್ತಿರುವಾಗ ನನ್ನನ್ನು ಕರೆದ, ಸುಮ್ಮನೆ ತಮಾಷೆಗೆ ಹೇಳ್ತೇನೆ ಅಷ್ಟೇ, ಇನ್ನು ನಾನು ಹೋಗಿ ಅಲ್ಲಿ ತಿಂದಿದ್ದೇನೆ ಅಂತ ಭಾವಿಸಬೇಡಿ, ತಮಾಷೆಗೆ ಹೇಳ್ತೇನೆ. ನನ್ನನ್ನು ಕರೆದ, ಗಾಡಿ ನಿಲ್ಲಿಸಿದೆ, ಹೋದೆ ಅಲ್ಲಿಗೆ ಹೋಗಿ ಊಟ ಮಾಡಿಲ್ಲ ನಿಮಗೀಗ ಸದ್ಯಕ್ಕೋಸ್ಕರ ನಾನೀಗ ಹೇಳ್ತಾ ಇರೋದು. ಊಟ ಮಾಡಿದ ಮೇಲೆ ದುಡ್ಡು ಕೊಡಿ ಇಂದ. ನಾನಂದೆ, ನಮ್ಮ ಉಡುಪಿ ದಕ್ಷಿಣ ಕನ್ನಡ ಎಲ್ಲ ಕ್ರಮ ಹೇಗೆ ಅಂತಂದರೆ, ನಾವು ಊಟಕ್ಕೆ ಕರೆದ್ರೆ ಊಟ ಹಾಕಿದವರೇ ದುಡ್ಡು ಕೊಡಬೇಕು ವಿನಃ ಹಾಕಿಸ್ಕೊಂಡವರು ದುಡ್ಡು ಕೊಡೋದಲ್ಲ. ಯಾರೋ ಒಬ್ಬರು ಹಾಗೆ ಅಂದಿದ್ರಂತೆ. ಏನು ಅಲ್ಲಿ ಉಡುಪಿಯಲ್ಲಿ ನೀವು ಊಟಕ್ಕೆ ಹೋಗಿ ಅವರು ಊಟ ಮಾತ್ರ ಹಾಕೋದಲ್ಲ, ನಿಮಗೆ ದುಡ್ಡು ಕೂಡ ಅವರೇ ಕೊಡ್ತಾರೆ ಅಂತ ಹೇಳಿಕೊಂಡು. ಎಲ್ಲ ಕಡೆ ಹೇಗೆ ಅಂತಂದರೆ, ನಾವು ಊಟ ಮಾಡಿ ಅವನಿಗೆ ನಾವು ದುಡ್ಡು, ಅವ ಊಟ ಹಾಕ್ತಾನೆ ಅವನಿಗೆ ನಾವು ದುಡ್ಡು ಕೊಡಬೇಕಲ್ಲ. ಉಡುಪಿಯಲ್ಲಿ ಹಾಗಲ್ಲ, ಅವರೇ ಊಟ ಹಾಕ್ತಾರೆ ಅವರೇ ದುಡ್ಡು ಕೊಡ್ತಾರೆ. ಪಾಪ ದುಡ್ಡಿಗೆ ದಕ್ಷಿಣೆ ಅಂತ ಹೆಸರು ಅವನಿಗೆ ಗೊತ್ತಿಲ್ಲ, ಅವ್ರು ದುಡ್ಡು ಕೊಡ್ತಾರೆ ಅಂತ ಅಂದುಬಿಟ್ಟ. ನಾನಂದೆ, ನಮ್ಮ ಉಡುಪಿಯ ಕ್ರಮ ಹಾಗೆ. ನೀನು ಕರೆದದ್ದಲ್ವೋ ನನ್ನನ್ನು? ಹೌದು ನಾನು ಕರೆದದ್ದು. ಆದರೆ ನೀನು ಊಟ ಹಾಕಿದ್ಯಲ್ವಾ? ಹೌದು. ನೀನೇ ದುಡ್ಡು ಕೊಡಬೇಕು, ನಾನು ಕೊಡೋಲ್ಲ ಅಂದೆ. ಮತ್ತೆ ನನ್ನ ಕರೆಯೋದು ಬಿಟ್ಟ. ಆದರೆ ನಮಗೆಲ್ಲ ಹಾಗಲ್ಲ, ಅಲ್ಲಲ್ಲಿ ನಮಗೆ ಉಪಹಾರ ಮಂದಿರಗಳುಂಟು, ಕರೆದು ಊಟ ಹಾಕ್ತಾರೆ. ಆದರೆ ನಮಗೆ ಹಾಗಲ್ಲ. ಮತ್ತು ನಾವೇ ನಮ್ಮ ಅಡಿಗೆಯವರನ್ನು ಹಿಡ್ಕೊಂಡು ಹೋಗ್ತೇವೆ. ಹೋದಲ್ಲೆಲ್ಲ ನಮ್ಮದೇ ಅಡಿಗೆಯವರು ಅಂತ ಇರ್ತಾರೆ, ಅವರೇ ನಮಗೆ ಅಡಿಗೆ ಮಾಡಿ ಹಾಕಬೇಕು. ಯಾಕೆ ಅಂತ ಕೇಳಿದರು, ನಾವು ಈಗ ಕೊರೋನಾ ಇಲ್ಲದಿದ್ದರೂ ಕೂಡ ನಾವು ಸೋಷಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡಿದ್ದೇವೆ. ನಾನು ಮಡಿ ಅಂತ ಅಂದುಬಿಟ್ಟೆ, ನಾವು ಸ್ವಾಮಿಗಳು ಮಡಿದ್ರಂತೆ ಅಂತಿರ್ತೀನಿ. ನಮ್ಮಲ್ಲಿ ಮಡಿದ್ರು ಅಂತ ಒಂದೊಂದು ಗೊತ್ತಾ? ಮಡಿದು ಅಂತಂದರೆ ಮುಗಿಯಿತು ಅಂತ ಅರ್ಥ. ಮಡಿದ್ರು ಶಬ್ದಕ್ಕೆ ಸ್ವಾಮಿಗಳು, ನಾನು ಮಡಿ ಅಂತ ಅಂದುಬಿಟ್ರೆ ಸ್ವಾಮಿಗಳು ಮಡಿದ್ರಂತೆ ಅಂತ ಅಂದುಬಿಡ್ತೀರಿ ನೀವು. ಅದಕ್ಕೆ ಕೊರೋನಾ ನಮಗೊಂದು ಒಳ್ಳೆಯ ಶಬ್ದ ಕೊಟ್ಟಿದ್ದೆ. ಏನು ಶಬ್ದ ಹೇಳೋದಪ್ಪ ಅಂತ ತಲೆ ತುರಿಸಿಕೊಳ್ತಿದ್ದೆ ನಾನು. ಈ ಜನಗಳಿಗೆ ಅರ್ಥ ಆಗಬೇಕು, ನನ್ನನ್ನು ಮುಟ್ಟಬೇಡಿ ಅಂತ ಹೇಳಲಿಕ್ಕೆ ಜನಗಳಿಗೆ ಅರ್ಥ ಆಗಬೇಕು. ಏನು ಅರ್ಥ ಮಾಡಿದಾಗ ಕೊರೋನಾ ಒಂದು ಹೊಸ ಶಬ್ದ ಕೊಟ್ಟಿದ್ದು, ಸೋಷಲ್ ಡಿಸ್ಟೆನ್ಸ್ ಅಂತ ಕೊಟ್ಟಿದ್ದು. ಆ ಸೋಷಲ್ ಡಿಸ್ಟೆನ್ಸನ್ನು ಈಗಲೂ ಕೂಡ ನಾವು ಮೇಂಟೈನ್ ಮಾಡಿಕೊಂಡು ಬರ್ತಾ ಇದ್ದೇವೆ. ನೀವು ಮಾಡಿಕೊಂಡು ಬನ್ನಿ. ಅದೇ ರೀತಿಯಲ್ಲಿ ನಾವು ಎಲ್ಲಿಗೆ ಹೋಗುವಾಗ ಕೂಡ ನಮ್ಮದೇ ಚಾಪೆ ಹಿಡ್ಕೊಂಡು ಹೋಗ್ತೇವೆ. ನೀವು ಹಾಕಿದ ಚಾಪೆಯಲ್ಲಿ ನಾವು ಮಲಗೋಲ್ಲ, ನಮ್ಮದೇ ಚಾಪೆ ಉಂಟು, ನಮ್ಮದೇ ಅಡಿಗೆಯವರಿದ್ದಾರೆ, ನಾವೇ ಅಡಿಗೆ ಮಾಡಿಕೊಳ್ತೇವೆ, ನಾವೇ ಊಟ ಮಾಡ್ತೇವೆ, ನಿಮಗೆ ಉಪನ್ಯಾಸ ಕೊಡ್ತೇವೆ, ಹೋಗಿಬಿಡ್ತೇವೆ. ಅದೇ ರೀತಿಯಲ್ಲಿ ಕೃಷ್ಣನು ಹಾಗೇ ಮಾಡಿದಂತೆ. ತಾನು ಭೂಮಿಗೆ ಬರಲಿಕ್ಕೆ ಹೊರಟಿದ್ದಾನೆ. ಅದಕ್ಕೋಸ್ಕರ ತನ್ನ ಹಾಸಿಗೆಯನ್ನು ಪ್ರಯಾಣೆ ಪುರತಃ ಶಯ್ಯಾಂ, ಪ್ರಯಾಣಕ್ಕೆ ಹೊರಡುವ ಮೊದಲು ನೋಡಿ, ರಾಮಚಂದ್ರ ತಾನು ಇಲ್ಲಿಂದ ಹೋಗುವಾಗ ತನ್ನ ಹಾಸಿಗೆಯನ್ನು ಮೊದಲು ಕೊಟ್ಟು ಕಳಿಸಿದ. ಕೃಷ್ಣ ಇಲ್ಲಿಗೆ ಬರುವಾಗ ತನ್ನ ಹಾಸಿಗೆಯನ್ನು ಮೊದಲು ಕೊಟ್ಟು ಕಳಿಸಿದ. ರಾಮಚಂದ್ರ ಇಲ್ಲಿಗೆ ಬರುವಾಗ ಮೊದಲು ತನ್ನ ಹಾಸಿಗೆಯನ್ನು ಇಲ್ಲಿಗೆ ಕೊಟ್ಟು ಕಳಿಸಿಲ್ಲ. ಅಲ್ಲಿ ಯಾರು? ಲಕ್ಷ್ಮಣ. ಯಾರು? ಶೇಷನ ಅವತಾರ. ಲಕ್ಷ್ಮಣ ಶೇಷ. ರಾಮಚಂದ್ರ ಮೊದಲು ಬಂದದ್ದು, ಆಮೇಲೆ ಲಕ್ಷ್ಮಣ ಬಂದದ್ದು.
ಅಲ್ಲಿ ರಾಮ ಮೊದಲು, ಯಜಮಾನ ಮೊದಲು, ಹಾಸಿಗೆ ಮತ್ತೆ. ಇಲ್ಲಿ ಕೃಷ್ಣಾವತಾರದಲ್ಲಿ ಹಾಗಲ್ಲ, ಹಾಸಿಗೆ ಮೊದಲು, ಯಜಮಾನ ಮತ್ತೆ. ಅಲ್ಲಿ ರಾಮಚಂದ್ರ ಹೋಗುವಾಗ ತನ್ನ ಹಾಸಿಗೆಯನ್ನು ಮೊದಲು ಕಳಿಸಿದ, ಲಕ್ಷ್ಮಣ ಮೊದಲು ಹೋದದ್ದು, ಆಮೇಲೆ ರಾಮಚಂದ್ರ ಹೋದದ್ದು. ಅದು ಯಾಕ್ರಿ ಹೀಗೆ? ಕಲಿಯುಗದಲ್ಲಿ ಜನಗಳು ತೂಕಡಿಸುವವರೇ ಜಾಸ್ತಿ, ಕೂತಲ್ಲಿ ನಿಂತಲ್ಲಿ ನಿದ್ದೆ. ಅದಕ್ಕೋಸ್ಕರ ಮೊದಲೇ ಹಾಸಿಗೆ ಹೋಗಲಿ ಅಂತೇಳಿ ಕಳಿಸಿಕೊಟ್ಟ ಅಂತೆ ಕೃಷ್ಣ. ಮೊದಲೇ ಅವರಿಗೆ ಹಾಸಿಗೆ ಹಾಕಿ ಬಿಡೋಣ ಅಂತ ಕಳಿಸಿಕೊಟ್ಟ ಅಂತ. ಅಲ್ವೋ? ಹೌದು, ಕ್ರಮ ಹೌದಲ್ವೋ? ನಮಗೆ ಎಲ್ಲಿಯೂ ನಿದ್ದೆ ಬಾರದಿದ್ದರೆ, ಇದು ಮುಂದೆ ಬರುತ್ತೆ ಇದರಲ್ಲಿ, ಎಲ್ಲಿಯೂ ನಿದ್ದೆ ಬಾರದಿದ್ದರೆ ಯಾರೋ ಹೇಳಿದರು ನಿದ್ದೆ ಬರೋದಿಲ್ಲ, ಮನೆಯಲ್ಲಿ ನಿದ್ದೆ ಬರ್ತಾ ಇರಲಿಲ್ಲ, ನಾವು ನಿದ್ದೆ ಬರೋದಿಲ್ವ, ರಾಜಾಂಗಣಕ್ಕೆ ಹೋಗೋಣ ಅಂತ. ಯಾಕೆ? ಅಲ್ಲಿ ರಾಜಾಂಗಣದ ಉಪನ್ಯಾಸ ನಡೀತಾ ಇರುತ್ತೆ, 1 ಗಂಟೆ ಆರಾಮ, ಯಾರು ನಿನ್ನ ತಂಟೆಗೆ ಬರೋಲ್ಲ ಚೆನ್ನಾಗಿ. ಯಾಕೆ? ಅವರು ಉಪನ್ಯಾಸ ಕೇಳ್ತಾ ಇದ್ದಾರೆ ಅಂತ ಜನರು ನಿನ್ನ ತಂಟೆಗೆ ಬರೋಲ್ಲ, ತೆಪ್ಪಗೆ ಅವರು ಕೂತಿರ್ತಾರೆ. ನೀನು ಮನೆಯಲ್ಲಿ ಆದರೆ ನಿದ್ದೆ ಮಾಡಲಿಕ್ಕೆ ಬಿಡೋಲ್ಲ, ಹೆಂಡತಿಯೇ ಬಿಡೋಲ್ಲ ನಿದ್ದೆ ಮಾಡಲಿಕ್ಕೆ, ಮಕ್ಕಳು ಕೀಟಲೆ ಕೊಡ್ತಾ ಇರ್ತಾರೆ. ಇಲ್ಲಿ ಆದರೆ ಯಾರ್ದು ಉಪಟಳ ಇರೋಲ್ಲ. ಇದು ಯಾರು ಕಲಿಸಿಕೊಟ್ಟದ್ದು ಗೊತ್ತಾ? ಕಂಸ ಕಲಿಸಿಕೊಟ್ಟದ್ದು ಅಂತಾರೆ ಇದನ್ನು. ಯಾಕೆ? ಕೃಷ್ಣ ಅವತಾರ ಮಾಡುವಾಗ ದೇವಕಿಯ ಗರ್ಭದಲ್ಲಿ ಮಧುರೆಯಲ್ಲಿ ಕೃಷ್ಣ ಅವತಾರ ಮಾಡುವಾಗ ಕಂಸ ಆರಾಮ ಮಲಗಿದ್ದ ಅಂತ ಎಚ್ಚರಿಕೆ ಆದದ್ದು ಯಾವಾಗ? ಉಪನ್ಯಾಸ ಮುಗಿದ ಮೇಲೆ. ಅಂದರೆ ಕೃಷ್ಣ ನಂದಗೋಕುಲಕ್ಕೆ ಹೋದ ಮೇಲೆ ಅವನಿಗೆ ಎಚ್ಚರಿಕೆ ಆದದ್ದು. ಆದ್ದರಿಂದ ಇದು ಸಹಜವಾಗಿ. ಅದಕ್ಕೋಸ್ಕರ ಕೃಷ್ಣ ಏನು ಮಾಡಿದ? ಹೇಗೂ ಜನಗಳು ಮಲಗುತ್ತಾರೆ, ಅವ್ರಿಗೊಂದು ಹಾಸಿಗೆ ಕಲ್ಪಿಸಿಕೊಡೋಣ ಅಂತ ಹೇಳ್ಕೊಂಡು ಮೊದಲು ತಾನು ಕಳಿಸಿಕೊಟ್ಟ. ಆಮೇಲೆ ಭಗವಂತ ತಾನು ಧರೆಗೆ ಬಂದ. ಇದರಿಂದ ಏನು ನಾವು ತಗೊಳ್ಳಿಕ್ಕಿದ್ದದ್ದು ಅಂತಂದರೆ, ದೇವರನ್ನು ಕರೀತೇವ ನಾವು. ದೇವರನ್ನು ಕರೆಯುವುದಂದ್ರೆ ಏನರ್ಥ? ದೇವರಂತಹ ಮಗು ನನಗೆ ಬೇಕು ಅಂತ ಅಪೇಕ್ಷೆ ಪಡ್ತೇವ, ಲಗ್ನ ಆಗ್ತೇವ, ಲಗ್ನಾಗಿ ಗರ್ಭಾಧಾನ ಅಂತ ಮಾಡ್ತೇವ ನಾವು. ಗರ್ಭಾಧಾನ ಮಾಡುವಾಗ ನಮ್ಮ ಚಿಂತನೆ ಯಾವ ರೀತಿಯ ದೇಹ ಬೇಕು, ದೇವರು ಯಾವ ರೀತಿಯ ದೇಹ ಬೇಕು, ದೇವರು ಬರಬೇಕು ಅಂತ ನಾವು ಅಪೇಕ್ಷೆ ಪಡ್ತೇವಲ್ಲ, ದೇವರಂತಹ ಮಗು ಬರಬೇಕು ಅಂತ ನಾವು ಅಪೇಕ್ಷೆ ಪಡ್ತೇವಲ್ಲ. ದೇವರು ಬರಬೇಕಾದ್ರೆ ನನ್ನ ಮನೆಗೆ ಮಗು ಬರುತ್ತೆ ಅಂತಂದರೆ, ನನ್ನ ಹೆಂಡತಿ ಗರ್ಭಿಣಿಯಾಗಿ ನಾಳೆ ಹಡಿತಾಳೆ ಅಂತಂದರೆ ದೇವರು ಮನೆಗೆ ಬರಬೇಕು ಅಂತ ಅಪೇಕ್ಷೆ ಪಡ್ತೇವಲ್ಲ. ದೇವರು ಮನೆಗೆ ಬರಬೇಕು ಅಂತಾದರೆ ದೇವರ ಹಾಸಿಗೆಯೂ ಹಾಗೆಯೇ ಇರಬೇಕು. ದೇವರು ಮಲಗುವ ಹಾಸಿಗೆಯನ್ನು ಕೊಟ್ಟರೆ ಮಾತ್ರ ದೇವರು ಆ ಹಾಸಿಗೆಯಲ್ಲಿ ಮಲಗುತ್ತಾನೆ, ನಮ್ಮ ಮನೆಗೆ ಬರ್ತಾನೆ. ದೇವರ ಹಾಸಿಗೆ ಯಾವುದು? ದೇವರ ಹಾಸಿಗೆ ನಿಮ್ಮ ದೇಹವೇ ದೇವರ ಹಾಸಿಗೆ. ದೇವರನ್ನು ಏನು ಅಂತ ಕರೀತೇವೆ? ಪುರುಷ ಅಂತ ಕರೀತೇವ. ದೇವರಿಗೆ ಪುರುಷ ಅಂತ ಹೆಸರುಂಟ. ಏನು ಪುರುಷ ಅಂದರೆ? ಶ ಅಂದರೆ ಶಯನ, ಶ ಅಂದರೆ ಮಲಗುವಿಕೆ. ಎಲ್ಲಿ? ಪುರದಲ್ಲಿ. ಇದನ್ನು ಪಟ್ಟಣ ಅಂತ ಕರೆದರು. ಎಷ್ಟು ಬಾಗಿಲು? 11 ಬಾಗಿಲು ಅಂತಾರೆ ಹಿರಿಯರು. ಆ 11 ಬಾಗಿಲು ಗೊತ್ತಾಗೋಲ್ಲ, 9 ಬಾಗಿಲು ಅಂತೂ ಖರೆ ಖಂಡಿತ. 9 ಬಾಗಿಲಿಂದ ಕೂಡಿ ಇದೊಂದು ಪಟ್ಟಣ. ಈ ಪಟ್ಟಣದಲ್ಲಿ ಶ್ವೇತೆ ಆರಾಮದಲ್ಲಿದ್ದ. ಆದ್ದರಿಂದ ಪುರುಷ ಅಂತ ಕರೆದರು. ದೇವರಲ್ಲಿ ಪವಡಿಸಿದ್ದಾನೆ. ಹಾಗಾದರೆ ಇದು ದೇವರ ಹಾಸಿಗೆ ಅಂತ ಆಯ್ತಲ್ಲ. ಇದು ದೇಹ ದೇವರ ಹಾಸಿಗೆ, ದೇವರ ಚಾಪೆ ಅಂತ ಆಯ್ತಲ್ಲ. ಆದರೆ ದೇವರು ಬರಬೇಕಲ್ಲ ನಮ್ಮ ಮನೆಗೆ. ಅದಕ್ಕಂದರು ನಾವು ಯಾವ ರೀತಿ ಚಿಂತನೆ ಮಾಡ್ತೇವೋ ಅದಕ್ಕೆ ಅನುಗುಣವಾಗಿ, ನಮಗೆ ಯಾವ ರೀತಿಯ ಫಲ ಬೇಕು ಅಂತ ಅಪೇಕ್ಷೆ ಉಂಟೋ ಅದಕ್ಕೆ ಅನುಗುಣವಾದ ಚಿಂತನೆಯನ್ನು ಮಾಡಬೇಕು. ಯಾವ ರೀತಿ ಫಲ ಬೇಕು? ಒಳ್ಳೆಯ ವೈಷ್ಣವ ದೇಹ ಎನ್ನತಕ್ಕಂಥ ಫಲ ಬೇಕು ನಮಗೆ. ವೈಷ್ಣವ ದೇಹ ಅಂದುಬಿಟ್ರೆ ದೇವರ ಮೇಲೆ, ದೇವಸ್ಥಾನಕ್ಕೆ ಹೋಗತಕ್ಕಂತಹ, ದೇವಸ್ಥಾನದಿಂದ ಬರತಕ್ಕಂತಹ ಜನಗಳಲ್ಲಿ ದೇವರನ್ನು ಕಂಡು ಉಪಕಾರ ಮಾಡತಕ್ಕಂತಹ ಮನಸ್ಸಿರತಕ್ಕಂತಹ ದೇಹ ಬೇಕು. ಇದನ್ನು ವೈಷ್ಣವ ದೇಹ ಅಂತ ಕರೆದು. ಇನ್ನೂ ತುಂಬ ಹೇಳ್ತಾರೆ ವೈಷ್ಣವ ದೇಹ ಎನ್ನುವುದಕ್ಕೆ. ವಿಷ್ಣುವಿನ ಚಿಹ್ನೆಗಳನ್ನು ಧಾರಣೆ ಮಾಡಬೇಕು, ವಿಷ್ಣುವಿನ ಉದಕವನ್ನು ಸ್ವೀಕಾರ ಮಾಡಬೇಕು, ವಿಷ್ಣುವಿನ ಪಾದೋದಕವನ್ನು ಸ್ವೀಕಾರ ಮಾಡಬೇಕು, ವಿಷ್ಣುವಿನ ಪ್ರಸಾದವನ್ನೇ ಉಣ್ಣಬೇಕು. ಇಂಥದ್ದೆಲ್ಲ ಮಾಡ್ತಾ ಬಂದೆವು ಅಂತಂದರೆ ಆವಾಗ ಅದನ್ನು ವೈಷ್ಣವ ದೇಹ ಅಂತ ಕರೆದ್ರು, ವಿಷ್ಣುವಿಗೆ ಸಂಬಂಧಪಟ್ಟ ದೇಹ ಅಂತ ಕರೆದ್ರು. ಅದರಲ್ಲಿ ವಿಷ್ಣು ಬಂದು ಪವಡಿಸ್ತಾನೆ, ಆ ದೇಹದಲ್ಲಿ ವಿಷ್ಣು ಬಂದು ಪವಡಿಸ್. ಹಾಗಾದರೆ ನಮ್ಮ ಸಂಕಲ್ಪ ಮೊದಲು ಇರಲಿ ಏನು ಅಂತ? ಒಳ್ಳೆಯ ವೈಷ್ಣವ ದೇಹ ಹೆಂಡತಿಯ ಗರ್ಭದಿಂದ ಹೊರಗೆ ಬರಲಿ. ಏನು ಆಗಬೇಕು ಅದಕ್ಕೆ ಸರಿಯಾದ ಚಿಂತನೆ ಇದೆ. ಏನು ಮಾಡಬೇಕು? ನಿಮಗೆ ಏನಾಗಬೇಕು? ಪೊಂಗಲ್ ಆಗಬೇಕಾ? ಹಾಗಾದರೆ ಅಕ್ಕಿಯನ್ನು ಹೆಸರು ಬೇಳೆ ಒಟ್ಟಿಗೆ ಸೇರಿಸಿ. ಪಾಯಸ ಆಗಬೇಕಾ? ಅಕ್ಕಿಯನ್ನು ಕಡಲೆಬೇಳೆ ಒಟ್ಟಿಗೆ ಸೇರಿಸಿ. ಬಿಸಿಬೇಳೆ ಬಾತ್ ಆಗಬೇಕಾ? ಅಕ್ಕಿಯನ್ನು ತೊಗರಿಬೇಳೆ ಒಟ್ಟಿಗೆ. ಏನು ಆಗಬೇಕು ಅಂತ ಮೊದಲು ಸಂಕಲ್ಪ ಮಾಡೋಣ, ಅದಕ್ಕೆ ಸರಿಯಾಗಿ ಸೇರಿಸಿಕೊಂಡು ಹೋಗೋಣ.
ಅದು ಬಿಟ್ಟು ಬಿಸಿಬೇಳೆ ಆಗಬೇಕು ಅಂತ ಹೇಳಿಕೊಂಡು ಅಕ್ಕಿಯನ್ನು ಕಡಲೆಬೇಳೆ ಒಟ್ಟಿಗೆ ಸೇರಿಸಿದರು. ಪೊಂಗಲ್ ಆಗಬೇಕು ಅಂತ ಹೇಳಿಕೊಂಡು ಅಕ್ಕಿಯನ್ನು ಎಳ್ಳಿನೊಟ್ಟಿಗೆ ಸೇರಿಸಿದರೆ, ಪಿಂಡ ಆಗಬೇಕು ಅಂತ ಆಸೆ ಉಂಟಾ, ಅಕ್ಕಿಯನ್ನು ಎಳ್ಳಿನೊಟ್ಟಿಗೆ ಸೇರಿಸು. ಹಿರಿಯರು ಬಂದಾಗ ತಲೆಗೆ ಹಾಕಲಿಕ್ಕೆ ಅಕ್ಷತೆ ಹಾಕಬೇಕು ಅಂತ ಅಪೇಕ್ಷೆ ಉಂಟಾ, ಅಕ್ಕಿಯನ್ನು ಅರಶಿನದ ಒಟ್ಟಿಗೆ ಸೇರಿಸು ಅಲ್ವೋ. ಆದರೆ ಮೊದಲು ನಾವು ಸಂಕಲ್ಪ ಮಾಡೋಣ, ಏನು ಆಗಬೇಕು ಏನು ಬೇಕು ಅಂತ ಮೊದಲು ಸಂಕಲ್ಪ ಮಾಡೋಣ. ಅದಕ್ಕೆ ಅನುಗುಣವಾಗಿ ಒಂದೊಂದನ್ನು ಸೇರಿಸಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಆ ದೃಷ್ಟಿಯಲ್ಲಿ ವೈಷ್ಣವ ದೇಹದ ಮಗು ಒಂದು ಬೇಕು ಅಂತ ನಾವು ಸಂಕಲ್ಪ ಮಾಡೋಣ. ಆವಾಗ ಭಗವಂತ ಆ ದೇಹದಲ್ಲಿ ಬಂದು ಮಲಗುತ್ತಾನೆ. ಅದು ಯಾವ ದೇಹದು? ಸೊ ಅದನ್ನೇ ಅಂತ ಇದ್ದಾರೆ, ಸ್ವಕೀಯಾಂ ಶಯ್ಯಾಂ ಪುರತಃ ಪ್ರಯಾಣೆ. ಸ್ವಕೀಯಾಂ ಶಯ್ಯಾಂ, ತನಗೆ ದೇವರಿಗೆ ಸಂಬಂಧಪಟ್ಟ ಹಾಸಿಗೆಯನ್ನು, ಸ್ವಕೀಯಾಂ ಶಯ್ಯಾಂ, ದೇವರು ತನಗೆ ದೇವರು ಬರಬೇಕು ಅಂತಲ್ವ ನಾವು ಸಂಕಲ್ಪ ಮಾಡಿದ್ದು. ಆವಾಗ ದೇವರು ಏನು ಮಾಡ್ತಾನೆ, ತನಗೆ ಸಂಬಂಧಪಟ್ಟ ಹಾಸಿಗೆಯನ್ನು ಈ ದೇಹದಿಂದ, ತಾಯಿಯ ದೇಹದಿಂದ ಹೊರಗೆ ಬರುವಂತೆ ಮಾಡ್ತಾನೆ. ತನಗೆ ಸಂಬಂಧಪಟ್ಟ ದೇವರು ಬರಬೇಕು ನಮ್ಮ ಸಂಕಲ್ಪ. ದೇವರು ಬರಬೇಕು ನಾವು ಕರೆದಾಗ ದೇವರು ಏನು ಮಾಡ್ತಾನೆ, ತನಗೆ ಸಂಬಂಧಪಟ್ಟ ಹಾಸಿಗೆಯನ್ನೇ ಕಳಿಸಿಕೊಡ್ತಾನೆ. ತನಗೆ ಸಂಬಂಧಪಟ್ಟ ಹಾಸಿಗೆ ಅಂದರೆ ಒಳ್ಳೆಯ ವಿಷ್ಣು ಭಕ್ತವಾಗಿರತಕ್ಕಂತಹ ಮಗು ದೇವರು ನಮಗೆ ಕೊಡ್ತಾನೆ ಅಂತಾರೆ. ಆ ದೃಷ್ಟಿಯಲ್ಲಿ ಶಯ್ಯಾಂ ಸ್ವಕೀಯಾಂ ಶಯ್ಯಾಂ ಪುರತಃ ಪ್ರಯಾಣೆ, ಭಗವಂತ ತಾನು ಕಳಿಸಿಕೊಡ್ತಾ ಇದ್ದಾನೆ. ಆ ದೃಷ್ಟಿಯಲ್ಲಿ ಶೇಷ ತಾನು ಮೊದಲು ಬರ್ತಾನೆ, ಆಮೇಲೆ ಭಗವಂತ ಬಂದ. ಯಾವಾಗ ಬಂದ ಭಗವಂತ? ಅವ ಎಷ್ಟು ದಿವಸ ಇದ್ದ? ಇವನು 10 ತಿಂಗಳು ಇದ್ದ. ಇಲ್ಲಿ 3 ತಿಂಗಳು, ಅಲ್ಲಿ 7 ತಿಂಗಳು ಅಂತ 10 ತಿಂಗಳಿದ್ದ. ಅವ ಎಷ್ಟು ತಿಂಗಳಿದ್ದ? ಅದಕ್ಕಂತಾರೆ 7.5 ತಿಂಗಳು ಇದ್ದಂತೆ. ಇಲ್ಲಿ ದೇವಕಿಯ ಗರ್ಭದಲ್ಲಿ 7.5 ತಿಂಗಳು ಅವ ಇದ್ದಂತೆ. ನಾನು ಅವನಿಗಿಂತ ಸ್ವಲ್ಪ ಸೂಪರ್ ಅಂತ ದೊಡ್ಡವ ಅಂತ ತೋರಿಸಿಕೊಡ್ಲಿಕ್ಕೆ 7.5 ತಿಂಗಳು ಇದ್ದ. ಕ್ರಮ ಪ್ರಕಾರ ಅಂತೆ ವಸುದೇವನ ದೇಹದಿಂದ ದೇವಕಿಯ ಗರ್ಭಕ್ಕೆ ಪ್ರವೇಶ ಮಾಡಿ ಅಲ್ಲಿ 7.5 ತಿಂಗಳು ಇದ್ದು ಹೊರಗೆ ಬಂದ. ಯಾವಾಗ ಹೊರಗೆ ಬರಬೇಕು? ಭಾದ್ರಪದ ಮಾಸದ ಅಷ್ಟಮಿ ದಿವಸ ಹೊರಗೆ ಬರಬೇಕು ಅಲ್ವ. ಕೃಷ್ಣ ಭಾದ್ರಪದ ಮಾಸದಲ್ಲಿ ಹುಟ್ಟಿದ್ದು. ಯಸ್ಮಿನ್ ಅಬ್ದೆ ಭಾದ್ರಪದ ಮಾಸೆ ಸಿಂಹಸ್ತಯೋ ಗುರು ರವ್ಯೋ ಪರೇಶ ಉದಯಿತ್. ಸಿಂಹ ಮಾಸ ಸೌರಮಾನ ಪ್ರಕಾರ, ಚಾಂದ್ರಮಾನ ಪ್ರಕಾರ ಭಾದ್ರಪದ ಮಾಸ. ಈ ಸಲ ಸೌರ ಚಾಂದ್ರ ಒಟ್ಟಿಗೆ ಬರ್ತಾ ಉಂಟು ಕೃಷ್ಣಾಷ್ಟಮಿ ಅಲ್ಲ. ಮತ್ತು ಮೊನ್ನೆ ಮಾಡಿದ್ದು ಅನುಕ್ತ, ನಾಳೆ ಮಾಡುವುದು ಉಕ್ತ. ಅನುಕ್ತ ಅಂದರೆ ಶಾಸ್ತ್ರದಲ್ಲಿ ಹೇಳಲಿಲ್ಲ, ನಾಡಿದಿನದ್ದು ಶಾಸ್ತ್ರಕಾರರು ಹೇಳಿದ್ದಾರೆ. ಅಲ್ಲ, ಪಿತೃಪಕ್ಷದಲ್ಲಿಯೂ ದೇವರು ಹುಟ್ಟುವುದಾ? ಪಿತೃಪಕ್ಷಕ್ಕೆ ಮಾತೃಪಕ್ಷದಲ್ಲಿ ಹುಡ್ತಾನೆ ಬೇಕಾದ್ರೆ. ನಮಗೆ ಉಪಟಳ ಯಾರಾದ್ರು ಮಾಡುವಾಗ ಪಿತೃಪಕ್ಷ ಅಂತ ಕಾಯ್ತಾರಾ? ಈಗ ಪಿತೃಪಕ್ಷ, ಈಗ ಅವರಿಗೇನು ಉಪದ್ರ ಮಾಡೋದು ಬೇಡ, ಅವರ ಮನೆಗೆ ಕಳ್ಳತನಕ್ಕೆ ಈಗ ಹೋಗೋದು ಬೇಡ. ಈಗ ಪಿತೃಪಕ್ಷ ಏನಿದ್ರು ಪಿತೃಪಕ್ಷ ಮುಗೀಲಿ, ನವರಾತ್ರಿ ಶುರುವಾಗಲಿ, ಮತ್ತೆ ಹೋಗಂತ ಕಾಯ್ತಾರಾ? ಇಲ್ಲ. ಮತ್ತೆ ಯಾವಾಗ ಅವಾಗ ಸಿಕ್ಕಿದ ಆವಾಗ ನಮಗೆ ನುಗ್ಗುತ್ತಾರಲ್ಲ, ಯಾವಾಗ ಕಳ್ಳರು ನುಗ್ಗುತ್ತಾರೋ ಅವರನ್ನು ಬಡಿಲಿಕ್ಕೆ ದೇವರು ತಯಾರಾಗಿ ಬರ್ತಾನೆ. ಆ ಪಿತೃಪಕ್ಷದಲ್ಲಿ ಕಳ್ಳರು ಬಂದರೆ ಅದರಿಂದ ದೇವರು ಪಿತೃಪಕ್ಷದಲ್ಲಿ ಭೂಮಿಗೆ ಬಂದುಬಿಟ್ಟ. ಪಿತೃಪಕ್ಷದ ಅಷ್ಟಮಿ ದಿವಸ ಭಗವಂತ 8ನೇ ತಿಥಿಗೆ ದೇವರು ಅವತಾರ ಮಾಡಿದ್ದಲ್ವ. ಭಾದ್ರಪದ ಮಾಸ ಅಂದರೆ 2 ಪಕ್ಷ ಉಂಟು ಅಂತ ಗೊತ್ತು ತಾನೆ. ನಿಮ್ಮೊಂದು ಗಣಪತಿ ಬಗ್ಗೆ ಒಂದು ಹಾಡು ಉಂಟಲ್ಲ, ಭಾದ್ರಪದ ಶುಕ್ಲದೆ ಚೌತಿಯಂದು ಮನೆಗೆ ಗಣಪತಿ ಬಂದನಂದು ಅಂತ. ನನಗೆ ಗೊತ್ತಿಲ್ಲ, ನನಗೆ ಸೇರಿಸಿ ಹೇಳಿದ್ದದು ಅದು ಏನು ಅಂತ ನನಗೆ ಪೂರ ಸರಿ ಬರೋಲ್ಲ ಅಂತ ಇಷ್ಟು ಗೊತ್ತು. ಭಾದ್ರಪದ ಶುಕ್ಲದ ಚೌತಿಯಂದು ನಮ್ಮ ಹಾಡ್ತಾರೆ ಜನಗಳು. ಶುಕ್ಲ ಅಂದರೆ ಏನು ಅಂತ ಗೊತ್ತಿಲ್ಲ, ಚೌತಿ ಅಂತ ಗೊತ್ತು, ಭಾದ್ರಪದ ಏನು ಅಂತ ಗೊತ್ತಿಲ್ಲ. ಆ ಹಾಡನ್ನು ಕೇಳಿ ಭಾದ್ರಪದದಲ್ಲಿ 2 ಪಕ್ಷ, ಒಂದು ಶುಕ್ಲ ಪಕ್ಷ, ಒಂದು ಕೃಷ್ಣ ಪಕ್ಷ ಅಂತ. ಗಣಪತಿ ಯಾವಾಗ ಅವತಾರ ಮಾಡಿದ್ದು, ಕೃಷ್ಣ ಯಾವಾಗ ಅವತಾರ ಮಾಡಿದ್ದು ಅಂತಂದುಬಿಟ್ರೆ, ಚಂದ್ರ ಇಲ್ಲದ ಸಂದರ್ಭದಲ್ಲಿ ಕೃಷ್ಣ ಅವತಾರ ಮಾಡಿದ್ದು. ಕೃಷ್ಣ ಪಕ್ಷದಲ್ಲಿ ಚಂದ್ರ ಇರುವುದಿಲ್ಲ ಅಲ್ಲ. ಅಮಾವಾಸ್ಯೆ ಎದುರಿನ ಸಂದರ್ಭದಲ್ಲಿ ಚಂದ್ರ ಇರುವುದಿಲ್ಲ, ಹುಣ್ಣಿಮೆ ಎದುರಿನ ಸಂದರ್ಭದಲ್ಲಿ ಚಂದ್ರ ಇರುತ್ತಾನೆ ಅಲ್ವೋ. ಚಂದ್ರ ಕೃಷ್ಣ ಅಂದಂತೆ ಭೂಮಿಗೆ ಬರಬೇಕು ಅಂತಿದ್ದೇನೆ ಅಂತ ಭಾದ್ರಪದದಲ್ಲಿ. ಆವಾಗ ಚಂದ್ರ ಅಂದಂತೆ, ಮಹಾರಾಯ ನೀನು ಈಗಲೇ ಬಂದುಬಿಟ್ಟೆ, ಜನ ನನ್ನನ್ನು ನೋಡುವುದೇ ಇಲ್ಲ. ಯಾಕೆ? ಚಂದ್ರ ಪಕ್ಷ, ಅದು ಶುಕ್ಲ ಪಕ್ಷ, ಚಂದ್ರ ಇರುವ ಪಕ್ಷ. ಜನಗಳೆಲ್ಲ ನಿನ್ನ ಮುಖವನ್ನೇ ನೋಡ್ತಾರೆ, ನನ್ನನ್ನು ಯಾರು ನೋಡೋಲ್ಲ. ಅದಕ್ಕೆ ನಾನು ಇಲ್ಲದಾಗ ಬಂದು ಬಿಡು ಅಂದಂತೆ. ಚಂದ್ರ ಇಲ್ಲದಾಗ ಬಂದರೆ ಕೃಷ್ಣ ಪಕ್ಷದಲ್ಲಿ ಅಂತ ಅರ್ಥ, ಅಮಾವಾಸ್ಯೆ ಎದುರಿನಲ್ಲಿ ಅಂತ ಅರ್ಥ. ಆದ್ದರಿಂದ ಚಂದ್ರ ಹೇಳಿದ್ದಕ್ಕೆ ಕೃಷ್ಣ ಆ ಪಿತೃಪಕ್ಷದ ಸಂದರ್ಭದಲ್ಲಿ ಬಂದ. ಹಾಗಾದರೆ ಎಷ್ಟು ತಿಂಗಳಿದ್ದ? 7.5 ತಿಂಗಳಿದ್ದ. ಲೆಕ್ಕ ಹಾಕಿ.
ಆದರೆ ಅಲ್ಲಿ ದೇವಕಿಯ ಗರ್ಭಕ್ಕೆ ಕೃಷ್ಣ ಯಾವಾಗ ಪ್ರವೇಶ ಮಾಡಿದ್ದಾನೆ ಅಂತ ಲೆಕ್ಕ ಹಾಕೋಣ. ಭಾದ್ರಪದದ ಕೃಷ್ಣ ಪಕ್ಷದಲ್ಲಿ, ಭಾದ್ರಪದದ 2ನೇ ಪಕ್ಷದಲ್ಲಿ, ಕೃಷ್ಣ ಪಕ್ಷ ಅರ್ಥ ಆಗೋದಿಲ್ಲ, ಪಿತೃಪಕ್ಷ ಅಂತ ಎಲ್ರಿಗೂ ಅರ್ಥ ಆಗುತ್ತೆ. ಆ ಭಾದ್ರಪದದ ಪಿತೃಪಕ್ಷದಲ್ಲಿ ಕೃಷ್ಣ ಅಷ್ಟಮಿ ದಿವಸ ಭೂಮಿಗೆ ಬರಬೇಕು ಅಂತಾದರೆ ಅದಕ್ಕಿಂತ 7.5 ತಿಂಗಳು ಮೊದಲು ಕೃಷ್ಣ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಬೇಕು. 7.5 ತಿಂಗಳಿಂದ ಯಾವಾಗ ಆಗುತ್ತೆ ಗೊತ್ತಾ? ಮಾಘ ಶುದ್ಧ ಅಷ್ಟಮಿ. ಮಾಘ ಮಾಸ ಗೊತ್ತಾ? ಆ ಮಾಘ ಮಾಸದ ಶುಕ್ಲ ಪಕ್ಷ, ಅಲ್ಲಿ ಕೂಡ 2 ಪಕ್ಷ ಉಂಟು. ಶುಕ್ಲ ಕೃಷ್ಣ ಅಂತ 2 ಚಂದ್ರ ಇರುವ ಪಕ್ಷ, ಚಂದ್ರ ಇಲ್ಲದ ಪಕ್ಷ ಅಂತ 2 ಪಕ್ಷ ಉಂಟು. ಅದರಲ್ಲಿ ಚಂದ್ರ ಇರುವ ಪಕ್ಷದಲ್ಲಿ ಮಾಘ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿವಸ ದೇವಕಿ ಗರ್ಭವನ್ನು ಪ್ರವೇಶ ಮಾಡಿದ. ಲೆಕ್ಕ ಹಾಕಿ. ಮಾಘ, ಫಾಲ್ಗುಣ, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ. ಭಾದ್ರಪದ ಶುಕ್ಲ ಪಕ್ಷಕ್ಕೆ 7 ತಿಂಗಳಾಯಿತು. ಮತ್ತು ಪುನಃ ಅರ್ಧ ತಿಂಗಳಿನ ಅರ್ಧ 15 ದಿವಸ. ಯಾವಾಗ? ಭಾದ್ರಪದ ಕೃಷ್ಣ. ನಾನೀಗ ಈ ತಿಂಗಳನ್ನು ಹೇಳಿದಾಗ ಜನಗಳೆಲ್ಲ ತಬ್ಬಿಬ್ಬಾಗಿ ಬಿಟ್ಟರು. ಸ್ವಾಮಿಗಳು ಏನೋ ಜನವರಿ ಫೆಬ್ರವರಿ ಅಂತಲೇ ಬೇಕಿತ್ತು, ಅದು ಬಿಟ್ಟು ಏನೋ ಚೈತ್ರ ವೈಶಾಖ ಅಂತ ಏನೋ ಅಂತಿದ್ದಾರೆ ಅಂತ. ಸ್ವಾಮಿಗಳು ಏನೇನೇನೇನೋ ಅಂತಿದ್ದಾರೆ. ಇನ್ನು ಕೆಲವರು ಸ್ವಾಮಿಗಳು ಏನೇನೇನೇನೋ ಏನೋ ಅಂತಿದ್ದಾರೆ ಅಂತ ಸ್ವಲ್ಪ ಆದರೂ ಆಸಿ, ಏನೇನೇನೇನೋ ಅಂತಿದ್ದಾರೆ ಅಂತ ಇನ್ನು ಕೆಲವರದ್ದು. ಅದಕ್ಕಂದ್ರು ಇವುಗಳ ನಮ್ಮ ಮಕ್ಕಳಿಗೆ ಕಲಿಸೋಣ. ಸುಮ್ಮನೆ ಜನವರಿ ಫೆಬ್ರವರಿ ಮೊದಲೇ ವರಿ ಜಾಸ್ತಿ ಆಗಿದೆ ನಮಗೆ. ಸಾಲದ ಈ ಜನಗಳೆಲ್ಲ ಮೊದಲೇ ನಮಗೆ ವರಿ ಕೊಡುವವರು. ಸಾಲದ್ದಕ್ಕೆ ಪುನಃ ಮಕ್ಕಳ ಬಾಯಿಂದ ಜನವರಿ ಜನವರ. ಅದೇ ಮಕ್ಕಳು ನಾಳೆ ಅಮ್ಮ ನೀನೇ ವರಿ ನನಗೆ ಅಂತಾವೆ. ಚೈತ್ರ ವೈಶಾಖ ಸಂಸ್ಕೃತ ಶಬ್ದಗಳು ನಮ್ಮ ಬಾಯಿಂದ ಬಂತು ಅಂತಂದರೆ ಆವಾಗ ಮಗು ಸುಸಂಸ್ಕೃತವಾಗಿ ಬೆಳೆಯುತ್ತೆ. ಇಲ್ಲದ್ರೇನಾಗುತ್ತೆ? ನಿಮ್ಮ ಶಿಕ್ಷಣ ಮಂತ್ರಿಗೇನು ಕನ್ನಡ ಓದಲಿಕ್ಕೆ ಬರೋಲ್ಲ. ಮಗು ಧೈರ್ಯದಿಂದ ಹೇಳುತ್ತೆ. ಏನಂತ ಅದೇನೋ ಹೇಳುವಾಗ ಪಾಪ ಸ್ವಲ್ಪ ಅಭಿಮಾನ ಇಟ್ಟು ಹೇಳಿತು, ನಮ್ಮ ಶಿಕ್ಷಣ ಮಂತ್ರಿ ಅಂತ ಹೇಳಿದ್ದು. ನಮ್ಮ ಶಿಕ್ಷಣ ಮಂತ್ರಿಗಳಿಗೆ ಕನ್ನಡ ಬರೋಲ್ಲ. ಪಾಪ ಮಗು ಏನೋ ತುಂಬ ಕಾಳಜಿಯಿಂದ ಹೇಳಿದ್ದು. ಧಡಕ್ಕನೆ ರಕ್ತ ಬಿಸಿ ಆಯಿತು, ಮತ್ತೆ ಅಲ್ಲಿಗೆ ತಣ್ಣಗಾಯ್ತು. ಯಾಕೆ ಈ ರಕ್ತ ಬಿಸಿ ಆದರೆ ಮತ್ತೆ ನಾನು ಮನೆಯಲ್ಲೇ ಕುಡಿಬೇಕಾಯ್ತಿತ್ತು ಅಂತ ಗೊತ್ತಾಯಿತು. ಅದನ್ನು ಅಲ್ಲಿಗೆ ತಣ್ಣಗಾಯ್ತು ಅಲ್ವೋ. ಮಗುವಿನ ಬಾಯಿಂದ ನಿತ್ಯ ಇದನ್ನು ಓದಿಸೋಣ, ಇದನ್ನು ಹೇಳಿಸೋಣ. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ಪ್ರಭವ, ವಿಭವ, ಶುಕ್ಲ, ಪ್ರಮೋದ. ಇದನ್ನು ಮಗುವಿನ ಕೈಯಿಂದ ಹೇಳಿಸೋಣ. ಈ ಶಬ್ದಗಳನ್ನು ಹೇಳಿಸೋಣ. ಅದನ್ನು ಬಿಡೋಣ. ಆಂಗ್ಲರು ಹೋಗಿ ಆಯಿತು, ಆದರೂ ಅವರು ಇಲ್ಲಿ ಏನು ಹಾಕಿ ಹೋಗಿದ್ದಾರೆ ಅದನ್ನು ಬಿಡಲಿಕ್ಕೆ ನಾವು ತಯಾರಿಲ್ಲ. ಅದಕ್ಕೆ ಅದನ್ನು ಬಿಡೋಣ, ನಮ್ಮದನ್ನೇ ತೆಗೆದುಕೊಳ್ಳೋಣ. ಹಾಗಾದರೆ ಮಾಘ ಶುದ್ಧ ಅಷ್ಟಮಿಯಂದು ಕೃಷ್ಣ ದೇವಕಿಯ ಗರ್ಭಕ್ಕೆ ಪ್ರವೇಶ ಮಾಡಿದ. ಭಾದ್ರಪದ ಬಹುಳ, ಅದನ್ನು ಬಹುಳ ಅಂತ ಕರೀತಾರೆ, ಅದು ಕೃಷ್ಣ ಪಕ್ಷ ಅಂತ ಕರೀತಾರೆ. ಭಾದ್ರಪದ ಕೃಷ್ಣದಂದು ಕೃಷ್ಣ ದೇವಕಿಯ ಗರ್ಭದಿಂದ ಅಷ್ಟಮಿ ದಿವಸ ಹೊರಗೆ ಬಂದ. ಯಾಕೆ 7.5 ತಿಂಗಳೇ? ಯಾಕೆ ಅಂದರೆ ಭೀಷ್ಮಾಷ್ಟಮಿ ದಿವಸನೇ ಪ್ರವೇಶ ಮಾಡಬೇಕಂತ ಕೃಷ್ಣನಿಗೆ ಸಂಕಲ್ಪವೋ ಏನೋ. ಮಾಘ ಶುದ್ಧ ಅಷ್ಟಮಿ ಉಂಟಲ್ಲ, ಅದನ್ನು ಭೀಷ್ಮಾಷ್ಟಮಿ ಅಂತ ಕರೀತಾರೆ. ರಥಸಪ್ತಮಿ, ಭೀಷ್ಮಾಷ್ಟಮಿ, ಮಧ್ವನವಮಿ ಅಂತ 3 ಆ ಮಾಘ ಮಾಸದಲ್ಲಿ ಬರುತ್ತೆ. ಸುಮಾರಾಗಿ ನಿಮಗೆ ನಿಮ್ಮದೇ ಭಾಷೆಯಲ್ಲಿ ಮಾತಾಡಬೇಕು ಅಂತಾದರೆ ಸುಮಾರಾಗಿ ಜನವರಿ ಕೊನೆ ಅಥವಾ ಫೆಬ್ರವರಿ ಅಲ್ಲೇ ಬರುತ್ತೆ. ಅದು ಈ ಮಾಘ ಮಾಸನೂ ಸುಮಾರಾಗಿ ಆ ಸಮಯದಲ್ಲಿ ಬರುತ್ತೆ. ಯಾವಾಗ? ಭೀಷ್ಮಾಷ್ಟಮಿ ದಿವಸ. ಮುಂದೆ ನಾನು ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿದ ದಿವಸ ಭೀಷ್ಮರ ಅಷ್ಟಮಿ ಆಗಿ, ಭೀಷ್ಮರು ನಿರ್ಯಾಣ ಹೊಂದಿರತಕ್ಕಂಥ ದಿವಸ ಭೀಷ್ಮಾಷ್ಟಮಿ. ಹಾಗಾದರೆ ಕೃಷ್ಣ ಎಂಥ ದಿವಸ ಆರಿಸಿಕೊಂಡಿದ್ದಾನಲ್ವೋ ಗರ್ಭ ಪ್ರವೇಶ ಮಾಡುವುದಕ್ಕೋಸ್ಕರ. ಆವಾಗಲೇ ಭೀಷ್ಮಾಷ್ಟಮಿ ಆವಾಗಲೇ ಬಂದಿಲ್ಲ. ಭೀಷ್ಮಾಷ್ಟಮಿ ಬರಲಿಕ್ಕೆ ತಡ ಉಂಟು. ಮಹಾಭಾರತ ಯುದ್ಧ ಮುಗಿಬೇಕು, ಇನ್ನು ಕೃಷ್ಣ ಭೂಮಿಗೆ ಬರ್ತಾ ಇದ್ದಾನೆ ಅಷ್ಟೇ. ಭೀಷ್ಮರು ಮೊದಲೇ ಬಂದಿದ್ದಾರೆ. ಅಂತೂ ಕೃಷ್ಣನ ಸಂಕಲ್ಪ ಹಾಗಿತ್ತು, ನನಗೂ ಭೀಷ್ಮನಿಗೂ ಆ ರೀತಿಯಾದ ಸಂಬಂಧ ಇರಬೇಕು ಅಂತ ಹೇಳಿಕೊಂಡು ಜನಗಳು ಭೀಷ್ಮಾಚಾರ್ಯರನ್ನು ಹೊರಟರು ಅಂತ ಅವರಿಗೆ ಶ್ರಾದ್ದನ ಏನೋ ಮಾಡಲಿಕ್ಕೆ ಹೋಗುವಾಗ ಈ ಬದಿಯಲ್ಲಿ ಕೃಷ್ಣ ತಾನು ದೇವಕಿ ಗರ್ಭ ಪ್ರವೇಶ ಮಾಡಿದ ಭೂಮಿಗೆ ಬರುವುದಕ್ಕೋಸ್ಕರ ಎನ್ನುವ ಚಿಂತನೆಯು ನಮಗೆ ಅದರ ಜೊತೆಯಲ್ಲಿ ಬರಬೇಕು. ಕೃಷ್ಣ ಭೀಷ್ಮರನ್ನು ಜೊತೆಯಲ್ಲಿ ಚಿಂತನೆ ಮಾಡಬೇಕು. ಅವರು ಹೋಗಿ ಆಯಿತು, ಅವರದ್ದು ಶ್ರಾದ್ದ ಇವತ್ತು, ಅವರು ಹೋಗಿ ಆಯಿತು, ಇನ್ನು ನಮಗೆ ಆರಾಮ ಇಲ್ಲ, ಅವರು ಮತ್ತೊಂದು ರೂಪದಿಂದ ಇಲ್ಲಿ ಇನ್ನೊಂದು ಗರ್ಭವನ್ನು ಪ್ರವೇಶ ಮಾಡಿದ್ದಾರೆ ಅಂತ ಚಿಂತನೆ ಇರಲಿ ನಮಗೆ ಆಸೆ ಇರುತ್ತಾ?
ಪಾಪ ಹೋದ್ರು ಅಂತ ತುಂಬ ಅಳ್ತೇವ, ತುಂಬ ಕೂಗಾಡ್ತೇವ, ಅವರೇ ಪುನಃ ಹುಟ್ಟಿ ಬರಬೇಕಂತ ಅಪೇಕ್ಷೆ ಪಡ್ತೇವ. ಹಾಗಾದರೆ ಇದನ್ನು ಚಿಂತನೆ ಮಾಡೋಣ. ಏನು ಅಂತ ನಮ್ಮವರಲ್ಲಿ ಹೇಳ್ತಾ ಹೇಳ್ತಾರೆ ತುಂಬ ಬರುತ್ತೆ. ಸದ್ಯ ಇಷ್ಟೇ ಸಾಕು. ಅಷ್ಟಮಿ ದಿವಸ ನಮಗೆ ನಮ್ಮ ಜನಕ್ಕೆ ನಿಜವಾಗಿ ಹೇಳ್ತೇನೆ, ಮಧ್ವನವಮಿ ಅಂದರೆ ಏನು ಅಂತ ಗೊತ್ತಿಲ್ಲ. ಎಷ್ಟೋ ಜನ ನಮ್ಮ ಅದಮಾರು ಹಳ್ಳಿಯಲ್ಲಿ ಒಂದು ದಿವಸ ಇದೇ ರೀತಿಯಲ್ಲಿ ಮಧ್ವನವಮಿಗೆ ಕರೆದು ಊಟ ಹಾಕಿದೆವು. ಅವರು ಇವತ್ತು ಏನು ವಿಶೇಷ ಅಂತ ಕೇಳಿದರು ಊಟಕ್ಕೆ ಬಂದು. ಅದಕ್ಕೆ ನನ್ನ ಗುರುಗಳು ಏನು ಮಾಡಿದ್ರು ಗೊತ್ತಾ? ಕೆಲವು ಉಂಟಲ್ಲ ನನ್ನ ಗುರುಗಳದು ವಿಭುದೇಶ ತೀರ್ಥರು, ಇಲ್ದಿದ್ದವರಿಗೆ ಪರಿಚಯ ಉಂಟು ಎಲ್ಲೋ ಗೊತ್ತಿಲ್ಲ. ಪೂರ್ಣಪ್ರಜ್ಞ ಶಾಲೆ ಅಂದರೆ ಗೊತ್ತಾಗುತ್ತೆ. ಅದನ್ನು ಆರಂಭ ಮಾಡಿದವರು ನಮ್ಮ ಗುರುಗಳು. ಎಲ್ಲ ಇಷ್ಟು ಒಂದು 10-27 ಸಂಸ್ಥೆಗಳುಂಟು ನನ್ನ ಗುರುಗಳು ಕಟ್ಟಿದ್ದು. 27 ಸಂಸ್ಥೆಗಳಲ್ಲಿಯೂ ಕೂಡ ಮಧ್ವನವಮಿ ದಿವಸ ರಜೆ ಶಾಲೆಗೆ. ತುಂಬ ಜನ ಕೇಳಿದರು, ಸ್ವಾಮಿ ಮಧ್ವನವಮಿ ಅಂದ್ರೇ ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ಯಾಕೆ ರಜೆ ಕೊಡ್ತೀರಾ? ಅದಕ್ಕಿಂತ ಆ ಬಕ್ರೀದ್ ಇದಕ್ಕೆ ಕೊಡಿ ಅಂತಾರೆ. ಪುನಃ ಬಕ್ರೀದಕ್ಕೆ ಕೊಡಿ, ಕೆಂಪು ಶುಕ್ರವಾರಕ್ಕೆ ಕೊಡಿ. ಅಲ್ಲ, ಕೆಂಪು ಶುಕ್ರವಾರನ ಏನೋ ಅಥವಾ ಒಳ್ಳೆಯ ಶುಕ್ರವಾರಕ್ಕೆ. ನಾನಂದೆ ನಮ್ಮದು ಎಲ್ಲ ಶುಕ್ರವಾರ ಒಳ್ಳೆಯ ಶುಕ್ರವಾರನೇ ಅಂತಂದೆ. ನಾನು ನಿಮಗೆ ಮಾತ್ರ ಒಂದೇ ಶುಕ್ರವಾರ, ಗುಡ್ ಫ್ರೈಡೇ ಅಂತ. ಒಂದೇ ಶುಕ್ರವಾರ ಒಳ್ಳೆ ನಮ್ಮದು ಬರೀ ಗುಡ್ ಅಲ್ಲ, ನಮ್ಮದು ಎಲ್ಲ ಬೆಸ್ಟ್ ಶುಕ್ರವಾರ ನಮ್ಮದು. ಯಾಕೆ? ಭಾಗ್ಯಲಕ್ಷ್ಮಿ ಬಾರಮ್ಮ ಹೇಳೋದು ಆ ದಿವಸ. ನಮ್ಮದು ಎಲ್ಲವೂ ಕೂಡ ಬೆಸ್ಟ್ ಶುಕ್ರವಾರಗಳೇ ನಮ್ಮದು. ಇದು ಯಾಕೆ ಕೊಟ್ಟರು ನನ್ನ ಗುರುಗಳು ರಜೆ? ತುಂಬ ಜನ ಅಧ್ಯಾಪಕರು ಕೇಳಿದ್ದುಂಟು, ಸ್ವಾಮಿ ಏನು ಪರಿಚಯನೇ ಇಲ್ಲ, ಯಾವುದಕ್ಕೋಸ್ಕರ? ಗುರುಗಳ ಸಂಕಲ್ಪ ಏನು ಗೊತ್ತಾ? ತಲೆಯಲ್ಲಿ ಎಂಥ ವಿಚಾರ ಹರಿತದೆ ಗೊತ್ತಾ? ಅವರಂದರು ರಜೆ ಕೊಟ್ಟರೆ ಮಕ್ಕಳು ಮನೆಯಲ್ಲಿ ಇರ್ತಾವೆ. ಅವಾಗ ಅಪ್ಪ ಅಮ್ಮ ಕೇಳ್ತಾರೆ ಯಾಕೆ ರಜೆ ಅಂತ ಮಕ್ಕಳ ಹತ್ರ ಕೇಳ್ತಾರೆ. ಮಕ್ಕಳು ಏನಂತಾವೆ ಗೊತ್ತಾ? ಮಧ್ವನವಮಿ ಅಂತೆ ಅಂತ ಹೇಳ್ತಾರೆ. ಅಷ್ಟಾದರೂ ಬಂತಲ್ಲ ಮಕ್ಕಳ ಬಾಯಿಯಲ್ಲಿ, ಮಧ್ವರು ಅಂತ ಒಂದು ಹೆಸರಾದರೂ ಬಂತಲ್ಲ, ಮಧ್ವನವಮಿ ಅಂತೆ, ಅದಕ್ಕೋಸ್ಕರ ರಜೆ ಕೊಟ್ಟದ್ದು ಅಂತ. ಬರೇ ಅಲ್ಲಿ ಅಪ್ಪ ಅಮ್ಮನ ಮಕ್ಕಳಲ್ಲಿ ಮಾತ್ರ ಇರುವುದಿಲ್ಲ. ಯಾಕೆ? ಪಕ್ಕದ ಮನೆಯ ಮಗು ಶಾಲೆಗೆ ಹೋಗಿರುತ್ತೆ. ಆವಾಗ ಇವರು ಮಾತಾಡಿಕೊಳ್ತಾರೆ, ಅಪ್ಪ ಅಮ್ಮ ಅದೆಲ್ಲ ಬೇಗ ಮಾತಾಡಿಕೊಳ್ತಾರೆ. ಆವಾಗ ಈ ಅಮ್ಮ ಅಂತಾಳೆ ಮಧ್ವನವಮಿ ಅಂತೆ, ನಮಗೆ ರಜೆ ಅಂತ. ಆವಾಗ ಆ ಅಮ್ಮ ತನ್ನ ಮಗು ಹೇಳ್ತಾಳೆ, ಅವರಿಗೆ ಮಧ್ವನವಮಿ ಅಂತೆ, ಅದಕ್ಕೆ ರಜೆ. ನೋಡಿ, ಮಧ್ವ 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 ಅಂತ ಹೇಳಿಕೊಂಡು ಎಷ್ಟು ಜನಗಳ ಬಾಯಿಯಲ್ಲಿ ಬಂತು. ಶಬ್ದ ಬಂದರೂ ಸಾಕಂತೆ. ಏನು ಫಲ ಅಂತ ನೀವು ಕೇಳ್ಬೋದು. ಮಧ್ವ ಅಂತ ಶಬ್ದ ಬಾಯಲ್ಲಿ ಬಂದರೆ ಏನು ಫಲ ಅಂತ ಕೇಳ್ಬೋದು. ಫಲ ನಮ್ಮ ಮಕ್ಕಳಿಗೆ ಉಂಟ್ರಿ, ಅದರದ್ದು ಫಲ. ಏನು ಫಲ? ಏನರ್ಥ ಮಧ್ವ ಶಬ್ದಕ್ಕೆ? ಮಧು ವಾ ಮಧ್ವ ಅಷ್ಟೇ. ವಾ ಅಂದರೆ ವಾಂತಿ, ಮಧು ಅಂದರೆ ಏನು ನನ್ನ ಮಕ್ಕಳು ಜೇನಿನಂತೆ ವಿಷಯವನ್ನು ಓದಿ ಒಳಗೆ ತುಂಬಿಸಿಕೊಂಡಿದ್ದಾವೆ. ಪರೀಕ್ಷೆ ಬಂತು, ಮಕ್ಕಳು ಓದ್ತಾವೆ ಅಲ್ವೋ? ಪ್ರಶ್ನೆ ಪತ್ರಿಕೆ ಕೈಗೆ ಬಂದಾಗ ಉತ್ತರ ಮರ್ತೋಯಿತು, ಉತ್ತರ ಪತ್ರಿಕೆ ಅವರಿಗೆ ಕೊಟ್ಟಾಗ ಉತ್ತರ ನೆನಪಾಯಿತು. ಪ್ರಶ್ನೆ ಪತ್ರಿಕೆ ಕೈಗೆ ಬಂದ ಕೂಡಲೇ ಏನು ಮಗು ಓದಿತ್ತು, ಮಧುವಿನಂತೆ ಓದಿ ಏನು ಒಳಗೆ ತುಂಬಿಸಿಕೊಂಡಿತ್ತು, ಮಧುವಿನಂಥ ವಿಷಯವನ್ನು ಏನು ಒಳಗೆ ತುಂಬಿಸಿಕೊಂಡಿತ್ತು, ಪ್ರಶ್ನೆ ಪತ್ರಿಕೆ ಕೈಗೆ ಬಂದ ಕೂಡಲೇ ಅದನ್ನು ವಾಂತಿ ಮಾಡಬೇಕು. ಅದೇ ಮಧ್ವ. ವಾಂತಿ ಮಾಡಬೇಕು ಅಂತಂದರೆ ಅದನ್ನು ನೆನಪಿಸಿಕೊಳ್ಬೇಕು ಅಂತ ಅರ್ಥ. ಅದಕ್ಕೆ ಮಧ್ವ ಅಂತ ಹೆಸರು. ಹಾಗಾದರೆ ಇಷ್ಟು ಜನರ ಬಾಯಿಯಲ್ಲಿ ಮಧ್ವ ಅಂತ ಬಂತಲ್ಲ, ಅದೇ ರೀತಿಯಲ್ಲಿ ಭೀಷ್ಮಾಷ್ಟಮಿ ಎನ್ನುವುದು ಇನ್ನೊಂದು. ಕೃಷ್ಣ ಏನು ಮಾಡಿದ? ಭೀಷ್ಮಾಚಾರ್ಯರು ಯಾರು? 800 ವರ್ಷ ಬದುಕಿದವರು. ಭೀಷ್ಮಾಚಾರ್ಯರು ಯಾರು? 8ನೇ ಮಗು ಶಂತನುವಿಗೆ. ನಮ್ಮ ಕೃಷ್ಣನಿಗೆ 8 ಅಂದರೆ ಬಹಳ ನಂಟು. ಅದಕ್ಕೋಸ್ಕರ ಕೃಷ್ಣ ತಾನು ಅಷ್ಟಮಿಯನ್ನು ಆರಿಸಿಕೊಂಡ ಅಂತಾರೆ. ಅಷ್ಟಮಿ ಅಂದರೆ 8ನೇ ತಿಥಿಯ ಕೃಷ್ಣ. ಇದನ್ನು ಚೂರು ನೋಡ್ತಾ ಹೋಗೋದು ಅಂತಾದರೆ ಉಪನಿಷತ್ನ ತನಕ ಹೋಗ್ಬೋದು. ಇದನ್ನು ನೋಡಿಕೊಂಡು ಮೊದಲಿನಿಂದಲೇ ನೋಡೋಣ. 8ನೇ ಗರ್ಭವ ದೇವಕಿಗೆ ನೋಡಿ, ಅಲ್ಲಿ ಕೂಡ ಕಂಸ ತಬ್ಬಿಬ್ಬಾದ. ಇದು 8ನೇದ್ದು 7ನೇದ್ದು ಅಷ್ಟು 6ರ ತನಕ ಚೆನ್ನಾಗಿ ಲೆಕ್ಕ ಹಾಕಿದ್ದ. 1 2 3 4 5 6. 7ನೇದ್ದು ತಂದಾಗ ಇದನ್ನು ಲೆಕ್ಕಕ್ಕೆ ಹಿಡಿಬೇಕು ಬಿಡಬೇಕು, ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಅಲ್ಲಿಂದ ಶುರುವಾದದ್ದು. ನನಗೆ 8ನೇ ಮಗುವಿನಿಂದ ಮರಣವೋ 8ನೇ ಗರ್ಭದಿಂದ ಮರಣವೋ ಅಂತ. 8ನೇ ಗರ್ಭದಿಂದ ಮರಣ ಅಂತ ಆದರೆ ಕೃಷ್ಣ 8ನೇ ಗರ್ಭ ಆಗುತ್ತೆ. 8ನೇ ಮಗುವಿನಿಂದ ಮರಣ ಅಂತ ಅದು ಬಿಟ್ಟರೆ ಕೃಷ್ಣ 7ನೇ ಮಗು ಆಗುತ್ತೆ. ಅಲ್ಲಿ ಅದೊಂದು ಹೋಗಿದೆ ಅಂತೇಳಿ ಕಂಸನಿಗೆ ಗೊತ್ತಿಲ್ಲ. ಕೊನೆಗೆ ಯಾರೋ ಅಂದುಬಿಟ್ರು, ಮಹಾರಾಯ 8ನೇ ಗರ್ಭ ಅಂತೇಳಿ ಅವನ ತಲೆ ತಿಂದರು ಯಾರು. ಅಂತೂ ಅವನಿಗೆ ಅಷ್ಟರ ತನಕ 6ನೇ ಮಗುವಿನ ತನಕ ಇದ್ದ ತಿಳುವಳಿಕೆಯನ್ನು, 6ನೇ ಮಗುವಿನ ತನಕ ಏನು ಸರಿಯಾದ ತಿಳುವಳಿಕೆ ಇತ್ತು, ಆ ತಿಳುವಳಿಕೆಯನ್ನು ಯಾಪಯತಿ ಅವನಿಂದ ಬಿಡಿಸೇ ಬಿಟ್ಲಂತ. ಆದ್ದರಿಂದ ಅವಳಿಗೆ ಮಾಯಾ ಅಂತ ಹೆಸರು ಅಂತಂದರು.
ಕಂಸ ಆಮೇಲೆ ತಬ್ಬಿಬ್ಬಾಗಲಿಕ್ಕೆ ಯಾವಾಗ ದುರ್ಗೆ ಕೆಲಸಕ್ಕೆ ಶುರು ಮಾಡಿದ್ಳೋ ಆವಾಗ ಕಂಸ ತಬ್ಬಿಬ್ಬಾದ ಅಲ್ಲಿಯ ತನಕ 6 ತನಕ ಒಳ್ಳೆಯ ಲೆಕ್ಕ ಇತ್ತು, ಆ ಲೆಕ್ಕದಿಂದ ತಬ್ಬಿಬ್ಬಾದ. ಆದ್ದರಿಂದ ಅವಳಿಗೆ ಮಾಯಾ ಅಂತ ಹೆಸರು ಅಂತೇಳಿ. ಹಾಗಾದರೆ 8ನೆಯ ಗರ್ಭದಲ್ಲಿ ಕೃಷ್ಣ ತಾನು ಭೂಮಿಗೆ ಬಂದ. ಯಾವಾಗ ಬಂದ? 8ನೆಯ ತಿಥಿಯಲ್ಲಿ ತಾನು ಕೃಷ್ಣ ಭೂಮಿಗೆ ಬಂದ. 8ನೆಯ ಅವತಾರವಾಗಿ ತಾನು ಭೂಮಿಗೆ ಬಂದ. ಎಷ್ಟು ಅವತಾರ ಅಂತಂದುಬಿಟ್ರೆ ಸುಮ್ಮನೆ ತಮಾಷೆಗೆ ಹೇಳ್ತೇನೆ, ಕೇಳಿ ಯಾರ ಹತ್ರ ಆದರೂ ಎಷ್ಟನೇ ಅವತಾರ ಅಂತ ಹೇಳಿ. 3 ಅವತಾರ ಅಂತಾರೆ. ಎಲ್ಲಿ? ಮನೆಯಲ್ಲಿ. ಯಾರ್ದು? ಒಮ್ಮೆ ಗಂಡನದ್ದು, ಒಮ್ಮೆ ಹೆಂಡತಿದ್ದು, ಒಮ್ಮೆ ಮಗುವಿನದ್ದು. ಒಬ್ಬ ಏನು ಅವತಾರ ರೀ ಅವರದ್ದು! ಏನು ರಂಪಾಟ ಮಾಡೋದು ಅಥವಾ ಮತ್ತೇನು? ಇದಕ್ಕೆ ನಾವು ರಂಪಾಟ ಮಾಡುವವ್ರನ್ನು ತೆಗೀಲಿಕ್ಕೆ ಬಂದದ್ದಕ್ಕೆ ಅವತಾರ ಅಂತ ಹೆಸರು. ರಂಪಾಟ ಮಾಡುವುದಕ್ಕೆ ಅವತಾರ ಅಂತ ಹೆಸರಲ್ಲ. ರಂಪಾಟ ಜರಾಸಂಧ ಕಂಸ ರಂಪಾಟ ಮಾಡ್ತಿದ್ರಲ್ಲ, ಅವರನ್ನು ಬಡಿಯುವುದಕ್ಕೆ ಬಂದ ರೂಪಕ್ಕೆ ಅವತಾರ ಅಂತ ಹೆಸರು. ಆದರೆ 8ನೇ ಅವತಾರ? ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ. ಇನ್ನೆರಡು ಅವತಾರ ಉಳಿಯಿತು, ಹೇಳಿಬಿಡ್ತೇನೆ. ಯಾಕೆ? ನಮ್ಮ ಜನರ ತಲೆಯಲ್ಲಿದ್ದದ ಕಶ್ಮಲ ತೆಗೆಯುವುದಕ್ಕೋಸ್ಕರ. ನಮ್ಮ ಜನ ಏನಂತಾರೆ ಗೊತ್ತಾ? ರಾಮ ಕೃಷ್ಣ ಆಯಿತಾ, ಮತ್ತೆ ಕೂಡಲೇ ಬಲರಾಮ ಅಂತಾರೆ, ಮತ್ತು ಕಲ್ಕಿ ಅಂತಾರೆ. ಹೋಯಿತು ಅಂತಂದರು, ಪೂರಾ ಹೋಯಿತು ಅಂತಂದರು. ಮತ್ತು ಬಲರಾಮನನ್ನು ಈ ಸಾಲಲ್ಲಿ ಸೇರಿಸಬೇಡಿ ಅಂತಂದರು. ಯಾರನ್ನು ಸೇರಿಸಿ? ಬುದ್ಧನನ್ನು ಸೇರಿಸಿ ಅಂತಂದರು. ದೇವರ ಅವತಾರಗಳು ಯಾರೋ ನೀವು ಪ್ರಾಯಶಃ ಕೂತವ್ರು ಎಣಿಸ್ಬೋದು ಕಾಣುತ್ತೆ. ಸ್ವಾಮಿಗಳು ಏನೋ ಭಾಗವತದಲ್ಲಿ ಕೃಷ್ಣನ ಕಥೆ ಹೇಳ್ತೇನೆ ಅಂಥೇಳಿ ಏನೇನೋ ಹೇಳುವುದಲ್ಲ, ಬೇಕಾದದ್ದನ್ನೇ ಹೇಳುವುದು. ಕೃಷ್ಣ ಕಥೆ ನಿಮಗೆಲ್ಲ ಗೊತ್ತು. ಕೃಷ್ಣ ಕಥೆ ಹೇಗೆ? ನಾನೇನು ಬರೇ ಕೃಷ್ಣ ಕಥೆ ಹೇಳಲಿಕ್ಕೆ ಶುರು ಮಾಡಿಬಿಟ್ರೆ ನೀವೇ ಅಂತೀರಿ, ಸ್ವಾಮಿ ಚೂರು ಕೂತ್ಕೊಳ್ಳಿ ನಾನೇ ಹೇಳ್ತೇನೆ ಅಂತ ಬಿಡ್ತೀರಿ. ನನಗೆ ವಿದ್ಯಾಮಾನ್ಯರು ಹಾಗೆ ಹೇಳಿದ್ದುಂಟು, ಬರೇ ಕೃಷ್ಣ ಕಥೆ ಹೇಳ್ತೇನೆ ಅಂತೇಳಿ ಕೂಡಬೇಡ, ಜನಗಳು ನಿನ್ನಕ್ಕಿಂತ ಜಾಸ್ತಿ ತಿಳಿದಿದ್ದಾರೆ, ಅವರೇ ಹೇಳಿಬಿಡ್ತಾರೆ, ಆದರೆ ಏನಾದರೂ ವಿಶೇಷ ಇದ್ದರೆ ಹೇಳು ಅಂತೇಳಿ. ಕೃಷ್ಣ ಆದಮೇಲೆ ರಾಮ, ಕೃಷ್ಣ ಆದಮೇಲೆ ಬುದ್ಧರೂಪಿ ಭಗವಂತನನ್ನು ತಗೊಳ್ಬೇಕು ವಿನಃ ಬಲರಾಮನನ್ನು ಅಣ್ಣನನ್ನು ಸುತರಾಮ್ ಇದರೊಟ್ಟಿಗೆ ಸೇರಿಸಬೇಡಿ. ಕೃಷ್ಣನ ಅಣ್ಣನನ್ನು ಸುತರಾಮ್ ಇದರೊಟ್ಟಿಗೆ ಸೇರಿಸಿದರೆ ಅಷ್ಟೂ ತಿಳ್ಕೊಂಡದ್ದು ಹೋಯಿತು ಅಂತಂದರು. ಇದು ಪಾಯಸಕ್ಕೆ ಒಗ್ಗರಣೆ ಹಾಕಿದಂತೆ ಆಗುತ್ತೆ ಅಂತ. ಅಷ್ಟ ತನಕ ಪಾಯಸ ಸರಿ ಮಾಡಿಕೊಂಡು ಬಂದ. ಕ್ರಮ ಪ್ರಕಾರ ತೆಂಗಿನಕಾಯೋ ಎಷ್ಟೋ ಹೆಸರು ಬೇಳೆನೋ ಎಲ್ಲ ಎಷ್ಟೆಷ್ಟು ಹಾಕೋ ಅಷ್ಟೆಲ್ಲ ಹಾಕ್ಕೊಂಡು ಬಂದ. ಎಲ್ಲ ಆಯಿತು ಅಂತಂದಾಗ ಒಂದು ಒಳ್ಳೆ ತುಪ್ಪದ ಒಗ್ಗರಣೆ ತೆಗೆದ ಹಾಕಿಬಿಟ್ಟ. ಅದು ಯಾವುದು? ಬಲರಾಮನನ್ನು ಸೇರಿಸಿದರೆ. ಒಗ್ಗರಣೆನೂ ತುಪ್ಪದ್ದೇ, ಅದು ಪಾಯಸಕ್ಕಾಗಲಿಕ್ಕಾಗುತ್ತಾ? ಈ ಸಾಲಲ್ಲಿ ಸೇರಿಸಲಿಕ್ಕಾಗುತ್ತಾ? ಇಲ್ಲ. ಹಾಗಾದರೆ ಕೃಷ್ಣ 8ನೇ ಅವತಾರನಾದನ ಯಾಕೆ ಬಂದದ್ದು? ವಾದಿರಾಜ ಶ್ರೀಪಾದರಂತಾರೆ, ಅಷ್ಟ ದಿಕ್ಕುಗಳಲ್ಲಿ ಇರುವ ದುಷ್ಟರ ಸಂಹಾರಕ್ಕೋಸ್ಕರ ಬಂದ ಅಂತಂದರು. ದಿಕ್ಕುಗಳು 8. ಪುನಃ ಅದನ್ನು ಹೇಳಬೇಕಾ? ನಮಗೆ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಅಂತ ಗೊತ್ತು. ಇನ್ನೊಂದು 4 ದಿಕ್ಕುಗಳುಂಟು, ಅವರದ್ದೇ ಹೆಸರಲ್ಲಿ, ಆ ದೇವತೆಗಳದ್ದೇ ಹೆಸರಲ್ಲಿ. ಅಗ್ನಿ, ನಿವೃತ್ತಿ, ವಾಯು, ಈಶಾನ. ಈಶಾನ ಅಂದರೆ ರುದ್ರದೇವರು. ಒಟ್ಟಿಗೆ 8 ದಿಕ್ಕುಗಳು. ಇನ್ನೂ ಸೇರಿಸುವುದುಂಟು ಕೆಳಗೆ ಮತ್ತು ಮೇಲೆ ಅಂತೇಳಿ 10 ದಿಕ್ಕುಗಳು ಅಂತ ಅನ್ನೋದುಂಟು, 8 ದಿಕ್ಕುಗಳು ಅಂತ ಅನ್ನೋದುಂಟು. 8 ದಿಕ್ಕುಗಳಲ್ಲಿ ದುಷ್ಟರಿದ್ದಾರೆ. 8 ದಿಕ್ಕುಗಳ ದುಷ್ಟರ ಮರ್ದನಕ್ಕೋಸ್ಕರ ಕೃಷ್ಣ ತಾನು ಅಷ್ಟಮಿ ತಿಥಿಯಲ್ಲಿ ಅವತರಿಸಿಕೊಂಡು ಬಂದ ಅಂತ ವಾದಿರಾಜ ಶ್ರೀಪಾದರಂತಾರೆ. ಆಮೇಲೆ ಎಂತಹ ಕೃಷ್ಣ ಬಂದ? ಸೃಷ್ಟಿಯಾದಿ ಅಷ್ಟವನ್ನು ಸಮಾಜಕ್ಕೆ ಕೊಡುವುದಕ್ಕೋಸ್ಕರ ಕೃಷ್ಣ ಭೂಮಿಗೆ ಬಂದ. ದೇವರನ್ನು ಏನು ಅಂತ ಕರಿತೇವೆ? ಸೃಷ್ಟಿಯಾದಿ ಅಷ್ಟ ಕರ್ತೃತ್ವವುಳ್ಳವನು ಅಂತೇವೆ. ಸೃಷ್ಟಿ ಯಾರು? ನಮ್ಮನ್ನು ಸೃಷ್ಟಿ ಮಾಡಿದ್ದು ಅಪ್ಪ ಅಂದಾನು, ನಾನೇ ನಿನ್ನನ್ನು ಹುಟ್ಟಿಸಿದ್ದು ಅಂತ ಅಪ್ಪ ಅಂದಾನು. ಅದಕ್ಕೆ ಮಗ ಕೇಳಿದ, ಹಾಗಾದರೆ ಅಮಾವಾಸ್ಯೆ ದಿವಸನೇ ಯಾಕೆ ನನ್ನನ್ನು ಹುಟ್ಟಿಸಿದ್ದು ಅಂತಾನೆ. ಏನು ಉತ್ತರ ಕೊಡ್ತೀರಾ? ಅವಾಗೇನಂತಾನೆ? ಅದು ನಾನಲ್ಲ, ಅದು ದೇವರ ಹತ್ರ ಕೇಳು ಅಂತಾನೆ. ಓಹೋ, ದೇವರಲ್ಲ, ಅದಕ್ಕೆ ಆವಾಗ ನಾನು ಬೇಕಾ ಅಂತಾನೆ. ಗರ್ಭಾಧಾನ ಆದಾಗಿನಿಂದ ನಾನೇ ಬೇಕು ಅಂತಾನೆ ಕೃಷ್ಣ. ಹಾಗಾದರೆ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ. ನಿಯಮನ ಶಬ್ದಕ್ಕೆ ಪ್ರೇರಣೆ ಅಂತ ಅರ್ಥ. ಹೋಗಬೇಕು ಬೇಡ, ಹೋಗಬೇಕು ಬೇಡ. ಎಲ್ಲಿ ರಾಜಾಂಗಣದ ಉಪನ್ಯಾಸ ನಡೀತಾ ಉಂಟು, ಹೋಗಬೇಕು ಬೇಡ, ಹೋಗಬೇಕು ಬೇಡ. ಹಾಂ, ಇವತ್ತೊಂದು ಹೋಗೋಣ ಅಂತಂದಾಗ ಅಲ್ಲಿ ಉಪನ್ಯಾಸ ಮುಗ್ದಿರುತ್ತೆ. ಇಂಥದ್ದು ಇದನ್ನು ಏನು ಅಂತ ಕರೀತಾರೆ? ನಿಯಮನ ಅಂತ ಕರೀತಾರೆ. ನಿಯಮನ ಏನಂತ? ಪ್ರೇರಣೆ ಅಂತ ಅರ್ಥ. ನಮಗೆ ಒಳಗಿನಿಂದ ತೋರುವಂತೆ ಅದು ಮಾಡುವುದೇ ದೇವರು ಅಂತಂತಾರೆ. ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ.
ಮೋಕ್ಷ ಅಂದರೆ ಬಿಡುಗಡೆ, ಬಂಧ ಅಂದರೆ ಬಂಧನ. ಹೋಗಬೇಕು ಅಂತ ಆಸೆ ಇರುತ್ತೆ, ಹೋಗ್ಲಿಕ್ಕಾಗೋಲ್ಲ, ಅದನ್ನು ಬಂಧನ ಅಂತ ಕರೆದರು. ಓದಿದ್ದೆಲ್ಲ ಮರ್ತು ಹೋಗೋದು, ಅದನ್ನು ಅಜ್ಞಾನ ಅಂತ ಕರೆದರು. ಓದಿದ ತಕ್ಷಣ, ಉಪನ್ಯಾಸ ಕೇಳಿದ ತಕ್ಷಣಕ್ಕೆ ತಿಳುವಳಿಕೆ ಬರುವುದಕ್ಕೆ ಜ್ಞಾನ ಅಂತಂದರು. ಯಾರಿಂದ? ನಿಮ್ಮ ಕೈಯಲ್ಲಿ ಉಂಟ ಇದೆಲ್ಲ? ಅದಕ್ಕೆ ಒಬ್ಬನೇ ಒಬ್ಬ ಕಾರಣ, ಅವನನ್ನೇ ಕೃಷ್ಣ ಅಂತಂದರು. ಆದ್ದರಿಂದ ಕೃಷ್ಣ ಇಂತಹ 8ರ ಬಗ್ಗೆ ತುಂಬ ನಂಟು ಇಟ್ಟುಕೊಂಡವನು. ಇನ್ನೂ ಹೇಳೋದು ಅಂತಾದರೆ ಕೃಷ್ಣನನ್ನು 8ನೆಯ ರಸ ಅಂತಂದರು ಶಾಸ್ತ್ರಕಾರರು. ರಸಗಳೆಷ್ಟು? ರಸಗಳೆಷ್ಟು ಅಂತಂದ್ಬಿಟ್ರೆ ನಮ್ಮಲ್ಲಿ ಪಂಚಭಕ್ಷ ಪರಮಾನ್ನ ಚಾಲ್ತಿಯಲ್ಲಿ ಉಂಟಲ್ಲ, ಪಂಚಭಕ್ಷ ಪರಮಾನ್ನ ಅಂತ ಹೇಳಿಕೊಂಡು. ಏನು? 5 ಭಕ್ಷದ್ದು 5 ರಸ, ಪರಮಾನ್ನದ್ದು 1 ರಸ, ಅಲ್ಲಿಗೆ ಷಡ್ರಸ ಅಂತ ಅರ್ಥ. ಒಂದೊಂದು ಭಕ್ಷ್ಯ ಒಂದೊಂದು ರುಚಿ ಉಳ್ಳದ್ದು. ಇವ ಏನೋ ಮಾಡಲಿಕ್ಕೂ ಅದದ್ದು, ಏನೋ ಅದದ್ದು. ಮತ್ತು ಕೇಳಿದ್ದಕ್ಕೆ ಅದು 5 ರಸಗಳು ಅಂತ ಅಂದುಬಿಟ್ಟ. ಪರಮಾನ್ನ ಅದೊಂದು ರಸ ಅಂತ ಅಂದುಬಿಟ್ಟು. ಹಾಗಾದರೆ ಪಂಚಭಕ್ಷ ಪರಮಾನ್ನ ಅಂದರೆ ಇರೋದೇ ನಮ್ಮಲ್ಲಿ 6 ರಸಗಳು. ಆದರೆ ಶಾಸ್ತ್ರಕಾರರಂತಾರೆ 8 ರಸಗಳು ಉಂಟು ಅಂತಾರೆ. ಶಾಸ್ತ್ರಕಾರ ಹೇಳ್ತಕ್ಕಂಥ ರಸಗಳೇ ಬೇರೆ. ಅದರಲ್ಲಿ ಕೃಷ್ಣ 8ನೆಯ ರಸ ಆಗಿದ್ದಾನೆ. ಹಾಗಾದರೆ ಕೃಷ್ಣನಿಗೆ 8 ಅಂತಂದರೆ ತುಂಬ ನಂಟು. ಕೃಷ್ಣ ಯಾರು? ದೇವರ ಅವತಾರ, ನಾರಾಯಣನ ಅವತಾರ. ಹೇಗೆ ಗೊತ್ತಾಯಿತು? ಅರ್ಜುನನ ಮೂಲಕ ಗೊತ್ತಾಯಿತು. ಅದನ್ನು ಯಾರೋ ಅಂದರು, ಆ ಕೃಷ್ಣ ಅನ್ನತಕ್ಕ ರೂಪವೇ ಸುಳ್ಳು ಅಂತ ಯಾರೋ ಅಂದರು. ಅದಕ್ಕೆ ಅಂಥವರಿಗೆ ಅರ್ಜುನ ಉತ್ತರ ಕೊಟ್ಟ, ಮಹಾರಾಯ ನಾನು ಕನ್ನಡಕ ಇಟ್ಟು ನೋಡಿದ್ದು, ನನಗೆ ಸತ್ಯ ಕಂಡಿದೆ ಅಂತಂದ. ಕನ್ನಡಕ ಅಂತಂದರೆ ದಿವ್ಯಂ ದದಾಮಿ ಚೇ ಚಕ್ಷುಹು, ಕೃಷ್ಣನ ಮಾತು. ಅರ್ಜುನ, ಈ ಕಣ್ಣಿಗೆ ನಾನು ಕಾಣೋಲ್ಲ, ನಿನಗೊಂದು ವಿಲಕ್ಷಣ ಕಣ್ಣು ಕೊಡ್ತೇನೆ, ಆ ಕಣ್ಣಿನ ನನ್ನನ್ನು ನೋಡು, ನಾನು ಎಂಥವ ಅಂತ ನೋಡು. ಅಲ್ಲಿಯೂ ಕಂಡ, ಇಲ್ಲಿಯೂ ಕಂಡ, ನಾರಾಯಣನನ್ನು ಕಂಡ, ಇಲ್ಲಿಯೂ ಕಂಡ. ಅವನದೇನು ನಿರ್ಗುಣ ಬ್ರಹ್ಮ ಅಂತ ಒಬ್ಬ ಇದ್ದಾನಲ್ಲ, ಅದನ್ನು ಕಂಡ, ಇದನ್ನು ಕಂಡ. ಹಾಗಾದರೆ 8ನೇ ರಸ ಯಾರು ಅಂತಂದರೆ ಆ ಭಗವಂತ. ಆ 8 ರಸಗಳು ಯಾವುದು ಅಂತಂದಾಗ ನಾಳೆ ದಿವಸ ನೋಡೋಣ ನಾವು. ಹಾಗಾದರೆ ಈ ರೀತಿಯಲ್ಲಿ ಇನ್ನೂ ಅಷ್ಟಾಕ್ಷರ ಅಂತ ಗೊತ್ತಾ? ಯಾರು ಕೇಳಿದರು, ನಾನು ಅಷ್ಟಾಕ್ಷರ ಅಂತಂದಾಗ, ಸ್ವಾಮಿ ಅದರಲ್ಲಿ ಎಷ್ಟು ಅಕ್ಷರ ಅಂದರು. ನಾನು ಹೇಳ್ತಾ ಇದ್ದೇನೆ ಅಷ್ಟಾಕ್ಷರ ಮಂತ್ರ ಅಂತ ಹೇಳ್ತಾ ಇದ್ದೇನೆ. ಅವ್ರಿಗೆ ಅದರಲ್ಲಿ ಎಷ್ಟು ಅಕ್ಷರ ಅಂತ ಕೇಳಿದ್ರು. ಇದು ಏನಾಯಿತು ಗೊತ್ತಾ? PPC ಕಾಲೇಜ್ ಅಂತ ಹೇಳಿದಂತೆ ಆಯಿತು. ಎಲ್ಲಿ ಓದ್ತೀರಾ ನೀವು? ನಾನು PPC ಕಾಲೇಜಲ್ಲಿ ಓದ್ತೇನೆ ಅಂತ. PPC ಅಂದ್ರೇನು ಯಾರಿಗೆ ಗೊತ್ತು? ಪಿ ಪೂರ್ಣ, ಪಿ ಪ್ರಜ್ಞ, PP ಪೂರ್ಣ ಪ್ರಜ್ಞ, ಸಿ ಕಾಲೇಜ್ ಆಯ್ತಲ್ವ? ಎಲ್ಲಿ ಓದ್ತಿ? PPC ಎಲ್ಲಿ ಓದ್ತೇನೆ ಅಂತಂದರೆ ಸಾಕಲ್ವ? ಅವನದು ಭಾರಿ ಇಂಗ್ಲೀಷ್, ನಾನು PPC ಕಾಲೇಜಲ್ಲಿ ಓದ್ತೇನೆ ಅಂತ. ಅಲ್ಲಿ ಸಿಗೆ ಏನರ್ಥ? ಈ ಸಿಯನ್ನು ಏನು ಮಾಡಬೇಕು? ಇದು ಫುಟ್ಬಾಲ್ ಚೆಂಡ ಆಯ್ತಲ್ಲ, ಇದು ಕ್ಯಾಚ್ ಹಿಡಿ ಆಯ್ತಲ್ಲ, ಇದು PPCಯಲ್ಲಿ ಓದ್ತೇನೆ ಅಂತ ಇಷ್ಟೇ ಸಾಕು. ಇಲ್ಲ, ಆಂಗ್ಲ ಭಾಷೆ ಮಾತಾಡಲಿಕ್ಕೆ ಹೋಗಬೇಡ, ಪೂರ್ಣ ಪ್ರಜ್ಞಾದಲ್ಲಿ ಓದ್ತೇನೆ ಅಂತ ಪ್ರತಿ ದಿವಸ ಹೀಗೆ ಹೇಳ್ತಾ ಬಾ. ಸ್ವಲ್ಪ ನಿನ್ನ ಪ್ರಜ್ಞೆ ಆದರೂ ಪೂರ್ಣ ಆದೀತು. ಇದು PPC ಅಂದರೆ PP ಅಂತ ಇರಬೇಕಾಗುತ್ತೆ ದಿವಸ. ಪೂರ್ಣ ಪ್ರಜ್ಞೆ ನಮ್ಮ ಮಕ್ಕಳಿಂದ, ಪೂರ್ಣ ಓದುವ ಮಕ್ಕಳಿದ್ದರೆ ನಮ್ಮ ಮಕ್ಕಳಿಂದ ಅದನ್ನೇ ಹೇಳಿಸೋಣ. ಎಲ್ಲಿ ಓದ್ತೀಯಾ ಅಂತ ಕೇಳಿಬಿಟ್ರೆ ಆ ಮಗುವಿನ ಬಾಯಿಂದ ಬರಿಸೋಣ. ಪೂರ್ಣ ಪ್ರಜ್ಞದಲ್ಲಿ ಓದ್ತಾ ಇದ್ದೇನೆ ಅಂತ ಮಗುವಿನ ಬಾಯಿಂದ ಬರಿಸೋಣ. ಆವಾಗ ಮಗುವಿಗೆ ಪ್ರಜ್ಞೆ ಪೂರ್ಣ ಆಗುತ್ತೆ. ಆ ರೀತಿಯಲ್ಲಿ ಆಯ್ತಲ್ಲ ಇದು. ಹಾಗಾದರೆ ಓಂ ನಮೋ ನಾರಾಯಣಾಯ 8 ಅಕ್ಷರದ ಮಂತ್ರ. ಇದು ಯಾರನ್ನು ಹೇಳುತ್ತೆ? ಕೃಷ್ಣನನ್ನು ಹೇಳುತ್ತೆ. ಇನ್ನೊಂದುಂಟು ನಮ್ಮಲ್ಲಿ ಅಷ್ಟಮಹಾಮಂತ್ರ ಅಂತ. ಯಾರನ್ನು ಹೇಳುತ್ತೆ? ಕೃಷ್ಣನನ್ನು ಹೇಳುತ್ತೆ. ಪ್ರಣವ ನಮಗೆಲ್ಲ ಗೊತ್ತು, ಅದನ್ನು ಓಂಕಾರ ಅಂತೇವೆ ನಾವು. ಓಂಕಾರ ಯಾರನ್ನು ಹೇಳುತ್ತೆ? ಕೃಷ್ಣನನ್ನು ಹೇಳುತ್ತೆ. ಓಂಕಾರದಲ್ಲಿ ಎಷ್ಟು ಅಕ್ಷರ ಉಂಟು? ಓಂ ತಂದು ಬಿಡ್ತೇವೆ ನಾವು. ಬಿಡಿಸು ಅಂತಂದರು, ಬಿಡಿಸಿದಾಗ 8 ಅಕ್ಷರ ಸಿಗುತ್ತೆ ಅದರಲ್ಲಿ ಅಂತಂದರು. ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಅಂತ ಹೇಳಿಕೊಂಡು ನಮಗೆ ಅಕಾರ ಉಕಾರ ಮಕಾರ ಮಾತ್ರ ಗೊತ್ತು. ಅದನ್ನು ಲೌಕಿಕ ಅರ್ಥ ಹೇಳಿಬಿಡ್ತೇನೆ. ಅಕಾರ ಅಡ್ಡಾಡೋದು, ಉಕಾರ ಉಣ್ಣೋದು, ಮಕಾರ ಮಲಗುವುದು. ನಮಗೆ ಮೇಲಿನ ಅರ್ಥ ಗೊತ್ತು. ಅದಕ್ಕಂದ್ರು ಅದರ ಅರ್ಥನೇ ಆಂತರಿಕ. ಇದು ಇಷ್ಟು ಕೂಡ ಎಲ್ಲಿ ಸೇರಿಕೊಂಡಿದೆ? ಓಂ ಎನ್ನುವಲ್ಲಿ ಸೇರಿಕೊಂಡಿದೆ ಅಂತಂದರು. ಯಾರನ್ನು ಹೇಳುತ್ತೆ? ಕೃಷ್ಣನನ್ನು ಹೇಳುತ್ತೆ. ಎಷ್ಟು ಅಕ್ಷರ ಅದರಲ್ಲಿ? 8 ಅಕ್ಷರ. ಹಾಗಾದರೆ ಹೀಗೆ 8 8 8 8 8ರ ನಂಟನ್ನು ಇಟ್ಟುಕೊಂಡಿರತಕ್ಕಂಥ ಕೃಷ್ಣನನ್ನು ಮಧ್ವರು ನೋಡಿದರು.
ಈ ಕೃಷ್ಣನಿಗೆ ಪೂಜೆಗೆ ಹಾಗಾದರೆ 8 ಜನ ಇರಲಿ ಅಂಥೇಳಿ ಅಷ್ಟಮಠವನ್ನು ಸ್ಥಾಪನೆ ಮಾಡಿದ್ರು. ಇಲ್ಲದ್ರೆ ನಿಮಗೆ ಒಂದೊಂದು ಸ್ವಾಮಿಗಳು ಬಂದ್ರೇ ಅವ್ನು ಸ್ವಾಮಿಗಳು ಬಂದರೋ ಅಂತ ನೀವು ಮೂಗು ಮುರಿಯುವವರು ದಡದಕ್ಕೆ ರಥಬೀದಿಯಲ್ಲಿ 8 ಜನ ಇದ್ದಾರೆ. ಯಾಕೆ? ಲೋಕಕ್ಕಲ್ಲ, ಮತ್ತು ಕೃಷ್ಣನ ಪೂಜೆಗೆ ಕೃಷ್ಣನಿಗೆ ಇಷ್ಟ ಆಗುತ್ತೆ ಅಂಥೇಳಿ ಅಷ್ಟೂ ಮಠಗಳನ್ನು ಅಷ್ಟಮಠಗಳನ್ನು ಸ್ಥಾಪನೆ ಮಾಡಿದರು. ಹೀಗೆ ಕೃಷ್ಣ ತಾನು ಭೀಷ್ಮ ಅಷ್ಟಮಿಯ ಪರ್ವ ಕಾಲದಲ್ಲಿ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿದ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಪುನಃ ಸೇರೋಣ.